ಉನ್ನತೋನ್ನತನು ಸರ್ವಶಕ್ತನು ಪರಾತ್ಪರನು ಆಗಿರುವಂತಹ ನಮ್ಮ ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಕಾರನು ಬರೆದಂತಹ ಕೀರ್ತನೆ 100ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 100ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ದೇವರಾದಂತ ಇವಳಿ ನಮ್ಮವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಒಂದಿಷ್ಟು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ರಾಜ, ನೀವು ಉನ್ನತದಲ್ಲಿ ವಾಸ ಮಾಡುವ ಆತನು, ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನೇ, ಆ ಕೃಪೆಯಿಂದ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಬಂದಿರುವ ಆತನೇ, ನಿನ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಪಾಪವನ್ನು ಕ್ಷಮಿಸುವ ಶಕ್ತಿ ನೀನೊಬ್ಬನ್ಗಲ್ದೆ ಯಾರಿಗೂ ಇಲ್ಲ ತಂದೆ. ಈಗೋ ತಂದೆ, ಅದಕ್ಕಾಗಿ ಕರ್ತನೆ ನೀನು ಪರಲೋಕದಿಂದ ಎಲ್ಲ ಸ್ಥಾನಮಾನ ಎಲ್ಲವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದ ಆತನು ನೀನೇ ಸ್ವಾಮಿ. ನೀನು ಪರಿಶುದ್ಧನು ಕರ್ತನೆ, ಪರಿಶುದ್ಧತ್ವದಿಂದ ತುಂಬಿರುವ ಆತನೇ, ನಮಗೋಸ್ಕರ ಮಹಾ ಪ್ರೀತಿಯನ್ನು ನೀನು ನಮ್ಮ ಮೇಲೆ ಇಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಲು ಸುಗ ಬಂದು ನಿನ್ನ ರಕ್ತವನ್ನು ಸುರಿಸಿ ಆ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದೀಯಲ್ಲಪ್ಪ. ನೀನೊಬ್ಬರಿಂದನೇ ಸಾಧ್ಯ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಪವಿತ್ರವಾದ ರಕ್ತ ನಮ್ಮನ್ನು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ತಿಳಿದೆಯೋ ಮಾಡಿದಂತ ಎಲ್ಲ ಅಪರಾಧ ದೋಷಗಳು ಕ್ಷಮಿಸು ಸ್ವಾಮಿ. ದೋಷಗಳನ್ನು, ಅಪರಾಧಗಳನ್ನು, ಶಾಪವನ್ನು ತೆಗೆದು ಹಾಕಲು ಶಕ್ತನಾದವನು ನೀನೊಬ್ರೆ ಕರ್ತನೆ. ದಯಮಾಡಿ ಕರ್ತನೆ ಕ್ಷಮಿಸಪ್ಪ. ನಿನ್ನ ಬರುವ ಕಾಲ ಹತ್ತಿರವಾಗಿರುವಾಗ ಕರ್ತನೆ, ನಿನ್ನ ಮಕ್ಕಳಾಗಿ ಕರ್ತನೆ ನಾವು ಪವಿತ್ರರಾಗಿ ನೀತಿವಂತರಾಗಿ ಸ್ವಾಮಿ, ಈ ಅಂಧಕಾರ ಲೋಕದಲ್ಲಿ ಒಂದು ಪ್ರತಿ ಹೆಜ್ಜೆಯು ಬಹಳ ಕಷ್ಟದಿಂದ ಇಡುವಾಗ ಕರ್ತನೆ, ನಮ್ಮ ಜೊತೆಗಾರನು ನೀನಾಗಿದ್ದುಕೊಂಡು ನಮ್ಮನ್ನು ನಿನ್ನ ಕೈ ಹಿಡಿದು ನಮ್ಮನ್ನು ನಡೆಸು ಸ್ವಾಮಿ. ಕರ್ತನೆ ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ಎಚ್ಚರಿಸು, ನಮ್ಮನ್ನು ಗದರಿಸು ಸ್ವಾಮಿ. ಕೊನೆಯ ಕಾಲದಲ್ಲಿ ನಾವು ನಿಂತಿರುವಾಗ ಕರ್ತನೆ, ನಮ್ಮನ್ನು ನಾವು ಅರಿತುಕೊಂಡು, ನೀನು ಯಾರೆಂಬುದನ್ನು ಅರಿತುಕೊಂಡು ಕರ್ತನೆ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಡ್ಕೊಳ್ಳುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ ರಾಜ. ಎಬಿನೇಜರನೇ, ಎಲ್ಶಡೈ ದೇವರು ನೀನು. ಹೌದು ಸ್ವಾಮಿ, ನೀನು ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಪಾಪಗಳನ್ನು ಕ್ಷಮಿಸುವ ಆತನು ನೀನೊಬ್ಬನೇ. ಅದೇ ಶಕ್ತಿ ನಿನ್ನಲ್ಲದೆ ಯಾರಲ್ಲೂ ಇಲ್ಲ. ದಯಮಾಡಿ ಕರ್ತನೆ, ತಿಳಿದೆಯೂ ಮಾಡಿದಂತ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಪ್ಪ. ನೀನು ಕ್ಷಮಿಸಿದಕ್ಕಾಗಿ ಸ್ತೋತ್ರ. ಸರ್ವರನ್ನು ಕ್ಷಮಿಸು, ಅಷ್ಟು ಶಕ್ತಿ ನಿನಗಿದೆಯಲ್ಲಪ್ಪ. ತಂದೆ ದೇವರು ಇದ್ದ ಒಬ್ಬನೇ ಮಗನನ್ನು
ಎಷ್ಟು ಪ್ರೀತಿ ಮಾಡಿ ಆ ಮಗನ ರಕ್ತವನ್ನೇ ನಮಗೋಸ್ಕರ ಸುರಿಸಿದ ಮೇಲೆ ಎಲ್ಲ ಪಾಪಗಳು ನಮ್ಗೆ ಕ್ಷಮಿಸಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿನ್ಗೆ ಸ್ತೋತ್ರ ರಾಜ. ನೀತಿವಂತನು, ಭೂಪರಲೋಕದ ಒಡೆಯನು ಸ್ವಾಮಿ, ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿ ದೇವನು ನೀನಾಗಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹೌದು ಸ್ವಾಮಿ, ನಾವು ನಿದ್ರೆಗೆ ಜಾರದಂತೆ, ಆತ್ಮೀಕವಾದ ನಿದ್ರೆಗೆ ಜಾರದಂತೆ ಕರ್ತನೆ ನಿನ್ನನ್ನು ಆರಾಧಿಸ್ತಾ ಸ್ತುತಿಸ್ತಾ ಪ್ರತಿ ಕ್ಷಣವೂ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಬಂದಿರುವ ಆತನೇ, ತೂಕಡಿಸದೆ ನಿದ್ರಿಸದೆ ನಮಗೋಸ್ಕರ ಸಮಯವನ್ನು ಕೊಟ್ಟು ಕಾಯ್ತಾ ಬಂದಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಅಷ್ಟೇ, ನೀನು ಮಾಡಿದ ಉಪಕಾರವನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕರ್ತನೆ ನಿನಗಾಗಿ ಜೀವಿಸುವಂತೆ ನಶಿಸಿ ಹೋಗುವ ಆತ್ಮಗಳಿಗೆ ನಮಗೆ ಸಿಕ್ಕಿ ಸ್ವಾಮಿ. ಆತ್ಮಗಳು ನಶಿಸಿ ಹೋಗದಂತೆ ಕರ್ತನೆ ನೀನು ನಮ್ಮನ್ನು ತಯಾರಿಸು. ಅವ್ರನ್ನ ಕರ್ಕೊಂಡು ಬಂದು ಕರ್ತನೆ ಅವ್ರಿಗೆ ಹೇಳ್ಬೇಕಾದದನ್ನ ಹೇಳಿ ನಿನ್ ಮಕ್ಳ ಹತ್ರ ನಾವು ತಂದ್ಬಿಟ್ಟು ಅವ್ರ ಆತ್ಮವನ್ನು ಕರ್ತನೆ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುವಂತೆ ನಮ್ಮ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡು ಅಪ್ಪ. ನಿನ್ಗೆ ಸ್ತೋತ್ರ ರಾಜ, ರಾಜಾದಿರಾಜನೇ. ಎಷ್ಟು ವಾಗ್ದಾನ ಮಾಡಿದ್ಯಪ್ಪ ನೀನು ನಮಗೋಸ್ಕರ, ಎಷ್ಟು ವಾಗ್ದಾನ ಮಾಡಿದ್ಯಲ್ಲಪ್ಪ. ನಾನಿರುವಲ್ಲಿ ನೀವು ಇರ್ಬೇಕು ಅಂತ ಎಷ್ಟು ಪ್ರೀತಿ ಮಾಡಿದ್ಯಲ್ಲಪ್ಪ. ನಮ್ಮನ್ನಿರಿಸು ಸ್ವಾಮಿ. ದುಷ್ಟರಾಗಿದ್ದಾಗ್ಯೂ ನಮ್ಮನ್ನು ಕ್ಷಮಿಸಿದ ಆತನೇ ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ಇಂಥ ಪವಿತ್ರವಾದ ರಕ್ತ, ಪರಿಶುದ್ಧವಾದ ನನ್ನ ದೇವರ ರಕ್ತ, ದೇವಕುಮಾರನ ರಕ್ತ ಕ್ಷಮಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸು. ಪ್ರತಿಯೊಬ್ಬೊಬ್ಬರು ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಒಬ್ಬರಿಗೊಬ್ರು ತಿಳುವಳಿಕೆ ನೀಡುತ್ತಾ ನಿನ್ನ ಬರುವಿಕೆಗಾಗಿ ನಾವು ಕಾಯುವಂತೆ ನಿನ್ನಾತ್ಮನ ಜ್ಞಾನೋದಯ ನಮ್ಗೆ ದಯಪಾಲಿಸು. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ. ಎಬಿನೇಜರನೇ ನಿನ್ಗೆ ಸ್ತೋತ್ರ. ಎಲ್ ಶಡೈ ದೇವರೇ ನಿನ್ಗೆ ಸ್ತೋತ್ರ. ಕರ್ತನೇ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಸ್ತೋತ್ರ. ನಮ್ಮ ಎಲ್ಲಾ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿ ಕಾಯ್ದು ಕಾಪಾಡಿರುವ ಆತನು ನೀನೇ ಸ್ವಾಮಿ. ಇಲ್ಲಿ ತನಕ ಕರ್ತನೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ಮಾಡಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಮುಂದಿನ ದಿನಮಾನಗಳಲ್ಲಿಯೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಯಿಸು ಸ್ವಾಮಿ. ಒಬ್ಬರು ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನಿನ್ನ ಚಿತ್ತದಂತೆ ನಾವು ನಡೆಸಿಕೋ. ಅದು ಪರಲೋಕದಲ್ಲಿ ನೀನು ಹೇಗೆ ಈ ಭೂಲೋಕದಲ್ಲೂ ಅದೇ ರೀತಿ ನಾವು ನಡೆದುಕೊಂಡು ಹೋಗುವಂತೆ ಯಾವಾಗಲೂ ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಘನಪಡಿಸುವಂತೆ ನಿನ್ನ ಆತ್ಮನ ಸಹಾಯ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ನಡೆಸಪ್ಪ. ಏಸಪ್ಪ ನಿನ್ಗೆ ಸ್ತೋತ್ರ ರಾಜ. ಸ್ತೋತ್ರ 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 ಪ್ರಭು. ಸ್ತೋತ್ರ ನಮ್ಮಪ್ಪನೇ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನೇ ಇರ್ತೇನೆ ಎಂದು ಹೇಳಿದ ಆತನೇ ಈಗೋ ತಂದೆ ಈ ಸಭೆಯಲ್ಲಿಗೆ ಇಳಿದು ಬಾ ಸ್ವಾಮಿ. ಪ್ರತಿ ಒಬ್ಬೊಬ್ಬರಿಗೂ ನಿನ್ನ ಆಶೀರ್ವಾದವನ್ನು ದಯಪಾಲಿಸು ಕರ್ತನೆ. ಯಾರ್ಯಾರು ಕುಟುಂಬದಲ್ಲಿ ಕೂತ್ಕೊಂಡು ಇಲ್ಲಿ ಬರ್ಲಾರ್ದೇ ಇದ್ದಾರೋ, ನಿನ್ನನ್ನು ಯಾರ್ಯಾರು ಎದ್ದು ಆರಾಧಿಸ್ತಿದ್ದಾರೋ ಎಲ್ಲರನ್ನು ಆಶೀರ್ವದಿಸು. ಎಚ್ಚರಿಸುವವರನ್ನು ಗದರಿಸು. ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ಪ್ರತಿ ಒಬ್ಬೊಬ್ರು ನಿನ್ ಮಕ್ಕಳನ್ನು ನಿನ್ ಕಾಯಿ ಎಚ್ಚರಿಸು ತಂದೆ. ಇನ್ನು ಲೌಕಿಕವಾದಂತ
ಆಶಾಪಾಶಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದೆ ನಿನ್ನ ಬರೋಣಕ್ಕಾಗಿ ನಾವು ಎಚ್ಚರದಿಂದ ಕಾದಿರುವಂತೆ ಸಹಾಯ ಮಾಡ್ತೀರಿ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು, ಸಭೆಯ ಪಾಲಕರನ್ನು ಆಶೀರ್ವದಿಸು, ಅವರ ಕುಟುಂಬ ವರ್ಗಕ್ಕೆ ಸಲ್ಲತಕ್ಕ ಅವ್ರನ್ನೆಲ್ಲ ಆಶೀರ್ವದಿಸು ದೇವ್ರೆ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವದಿಸು. ಸಮಯಕ್ಕೆ ತಕ್ಕಂತೆ ಮನುಷ್ಯನ ಮುಖ ನೋಡದೆ ಕರ್ತನೆ ನಿನ್ನ ಬಳಿಗೆ ನಾವು ಬರ್ತಾ ಇದ್ದೇವೆ ಅಂತ ಅರ್ಥ ಮಾಡಿಕೊಂಡು ನಾವು ಸಭೆ ಸೇರಿ ನಿನ್ನೊಟ್ಟಾಗಿ ಸ್ತುತಿಸಿ ಕೊಂಡಾಡಿ ಘನಪಡಿಸುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸು ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಪ್ರಭುವೇ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಪ್ರತಿ ಒಬ್ಬೊಬ್ಬರನ್ನು ಪ್ರತಿ ಒಂದೊಂದು ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸು. ನಮ್ಮ ಎಲ್ಲ ಬಂಧು ಬಳಗ, ನಾವಿರುವ ಊರು, ನಾವಿರುವ ದೇಶ, ನೆರೆಹೊರೆಯ ದೇಶವನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲವೂ ನಿನ್ನದೇ. ನೀನ್ ಮಾಡಿದ್ಯಾ, ನೀನ್ ಸೃಷ್ಟಿ ಮಾಡಿದ್ಯಾ. ನಿನ್ ಮಕ್ಕಳಾದ ನಾವು ಅನ್ಯರಾಗದೆ ಕರ್ತನೆ, ನೀನು ನಿಜವಾದ ಸತ್ಯವಾದ ದೇವರಾಗಿರುವ ನಿನ್ನನ್ನು ನಮ್ಮ ಆತ್ಮಿಕವಾಗಿ ನೀನನ್ನು ಸ್ತುತಿಸ್ತಾ ಕೊಂಡಾಡ್ತಾ ನಮ್ಮ ಜೀವಿತಗಳನ್ನು ಕಳೆಯುವಂತೆ ಸಹಾಯ ನೀಡು. ಹೀಗೆ ಕರ್ತನೆ ಬೇಡಿದ್ದು ಬೇಡದೆ ಬಿಟ್ಟಂತ ಎಲ್ಲಾ ಸಹಾಯ ನೀನು ಅನುಗ್ರಹಿಸಿ ಆದಿಯು ಅಂತ್ಯವೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ನಮ್ಮವರಿಗೆ ನಾನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳೋಣ. 296ನೇ ಕೀರ್ತನೆ ಸಭಾ ಸಂಗೀತಗಳಲ್ಲಿ ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡು. ಈ ಹಾಡನ್ನ ಹಾಡಿಕೊಳ್ಳೋಣ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೆಷ್ಟಾಗಿ ಪ್ರೀತಿಸಿದ್ದೀ, ನನ್ನೆ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೆ ಸೇವಿಸುವೆ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೆ ಸೇವಿಸುವೆ. ಮಾನವರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಮಾನವರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನನ್ನೆ ಸೇವಿಸುವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕರ್ತನ ಕೃಪಾ ಸಿಂಹಾಸನದ ಬಳಿಗೆ ಬರುವಾಗ ಕೀರ್ತನೆಗಾರನು ನಮಗೆ ಬರೆದಿರುವಂತಹ ಕೀರ್ತನೆಯನ್ನ
ಕರ್ತನ ಸನ್ನಿಧಾನದಲ್ಲಿ ಕಲಿಯುವ ಹಾಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. 100ನೇ ಕೀರ್ತನೆಯಲ್ಲಿ ಈ ಮಾತುಗಳನ್ನ ದೇವರ ಮಕ್ಕಳ ಜೀವಿತದಲ್ಲಿ ನೆರವೇರುವ ಹಾಗೆ ಬಯಸುವಂತವನಾಗಿದ್ದಾನೆ. ಮತ್ತು ನಮ್ಮ ಜೀವಿತದಲ್ಲಿ ಆತನಲ್ಲಿರುವ ಈ ಸಂತೋಷವನ್ನು ನಾವು ಅನುಭವಿಸುವಂತೆ ಆತನು ನಮ್ಮಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಲೋಕದಲ್ಲಿ ತಾನು ಸೃಷ್ಟಿಸಿದಂತ ಸಕಲ ಮಾನವರ ಜೀವಿತದಲ್ಲಿ ತಾನು ಎದುರು ನೋಡುತ್ತಿರುವಂತ ಬಯಕೆಗಳನ್ನ ಈ ಮಾತುಗಳಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. 100ನೇ ಕೀರ್ತನೆ 1ನೇ ವಚನದಲ್ಲಿ, ಸಮಸ್ತ ಭೂನಿವಾಸಿಗಳೇ. ದೇವರ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ಸಂಪೂರ್ಣತೆಯನ್ನ ನಾವು ಕಾಣುವಂತವರಾಗಿ ಇದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಯಾರೋ ಕೆಲವು ಜನರಿಗೆ ಮಾತ್ರ, ಸೀಮಿತ ವರ್ಗದವರಿಗೆ ಮಾತ್ರ, ತಾನು ಆರಿಸಿಕೊಂಡವರಿಗೆ ಮಾತ್ರ ದೇವರ ವಾಕ್ಯವನ್ನ ಬರೆಯದೆ, ದೇವರ ವಾಕ್ಯವನ್ನ ತಿಳಿಸದೆ, ಮಾತನಾಡದೆ, ತಾನು ಸೃಷ್ಟಿ ಮಾಡಿದಂತ ಸಮಸ್ತ ಜೀವಿಗಳ ಜೊತೆಯಲ್ಲಿ ಸಂಬೋಧಿಸುವಂತವನಾಗಿದ್ದಾನೆ. ಅಂದ್ರೆ ಈ ಲೋಕದಲ್ಲಿ ಹುಟ್ಟಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನ ಜೊತೆಯಲ್ಲಿ ಆತನು ಮಾತನಾಡಲು ಬಯಸುವಂತವನಾಗಿದ್ದಾನೆ. ಪ್ರತಿಯೊಬ್ಬ ಮಾನವರ ಜೀವಿತದಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಪ್ರತಿಯೊಬ್ಬರ ಮಾನವನ ಜೀವಿತದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ಆತನು ಹೀಗೆ ಬರೆಯುತ್ತಾನೆ, ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯ ಘೋಷ ಮಾಡಿರಿ. ಪ್ರತಿಯೊಬ್ಬ ಮಾನವನು ಯೆಹೋವನಿಗೆ ಜಯ ಘೋಷ ಮಾಡಬೇಕು ಎಂಬುದಾಗಿ ಆತನು ತಿಳಿಸುವಂತದ್ದಾಗಿದ್ದಾನೆ. ಮತ್ತು ಪ್ರತಿಯೊಬ್ಬ ಮಾನವನು ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಪ್ರತಿಯೊಬ್ಬ ಮಾನವನು ತನ್ನನ್ನು ಸೃಷ್ಟಿಸಿದಂತ ತನ್ನ ಸೃಷ್ಟಿಕರ್ತನನ್ನ ಅರಿತಾಗ, ತನ್ನ ಸೃಷ್ಟಿಗೆ ಮೂಲನಾದಂತ ದೇವರನ್ನ ಅರ್ಥ ಮಾಡಿಕೊಂಡಾಗ, ಆ ಮಾನವನ ಬದುಕಿನಲ್ಲಿ ಆಗುವಂತ ಆನಂದವು ತುಂಬಿಕೊಳ್ಳುವಾಗ, ಆ ಆನಂದದಲ್ಲಿ ದೇವರ ಜೊತೆಯಲ್ಲಿ ಪಾಲು ಹೊಂದುವುದಕ್ಕೋಸ್ಕರ, ಆ ಸಂತೋಷವನ್ನ ದೇವರ ಸನ್ನಿಧಾನದಲ್ಲಿ ಅನುಭವಿಸುವುದಕ್ಕೋಸ್ಕರ ದೇವರು ಕರೆಯುವಂತವನಾಗಿದ್ದಾನೆ. ಮೊದಲನೇದಾಗಿ ಪ್ರತಿಯೊಬ್ಬ ಮಾನವನಿಗೂ ಒಂದು ಆಹ್ವಾನವನ್ನು ಕೊಡುವಂತವನಾಗಿದೆ. ಆ ಆಹ್ವಾನ ಏನೆಂಬುದಾಗಿ ಹೇಳುವಾಗ, ತನ್ನನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಅರಿಯುವಂಥದ್ದು, ತಿಳಿಯುವಂಥದ್ದು, ಮತ್ತು ತನ್ನನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಾದ ದೇವರಿಗೆ ಘನತೆಯನ್ನ, ಗೌರವವನ್ನ ಸಲ್ಲಿಸಲು ಆತನನ್ನು ಆರಾಧಿಸುವಂಥದ್ದು, ಮತ್ತು ತನ್ನ ಸೃಷ್ಟಿಕರ್ತನನ್ನೇ ಆರಾಧಿಸುವಂತೆ ಯಾವಾಗಲೂ ಆತನಿಗೆ ತನ್ನಲ್ಲಿ ವಿಶೇಷವಾದಂತ ಶ್ರೇಷ್ಠತೆಯನ್ನ ಕೊಡುವಂಥದ್ದು. ಈ ವಿಷಯಕ್ಕಾಗಿ ದೇವರು ನಾವು ಸಂತೋಷ ಪಡಬೇಕೆಂಬುದಾಗಿ ಇಷ್ಟಪಡುವಂತನಾಗಿರ್ತಾನೆ. ಪ್ರತಿಯೊಬ್ಬ ಮಾನವನು ಯಾವುದರಲ್ಲಿ ಸಂತೋಷ ಪಡಬೇಕೆಂಬುದಾಗಿ ಹೇಳುವಾಗ, ತನ್ನನ್ನ ಸೃಷ್ಟಿಸಿದಂತ ತನ್ನ ತಂದೆಯಾದಂತ ನಿಜ ದೇವರನ್ನ ಅರ್ಥ ಮಾಡಿಕೊಂಡದಕ್ಕಾಗಿ ಸಂತೋಷ ಪಡಬೇಕಾಗಿ. ಈ ಲೋಕದಲ್ಲಿ ಸೃಷ್ಟಿಕರ್ತನನ್ನ ಆರಾಧಿಸುವಂತ ಅವಕಾಶ ಎಲ್ಲರಿಗೂ ಸಿಕ್ಕಿಲ್ಲ. ಎಲ್ಲರಿಗೂ ದೇವರು ಆಹ್ವಾನವನ್ನ ಕೊಟ್ಟಿರುವುದಾದರೂ, ಕೊಡುವಂತವನಾಗಿದ್ದರೂ ಸಹ, ಇಂಥ ಅವಕಾಶಗಳು ಎಲ್ಲರ ಜೀವಿತದಲ್ಲಿ ದೇವರು ಒದಗಿಸಿಕೊಟ್ಟರು ಸಹ, ಅನೇಕರು ತಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ತಮಗಾಗಿ ಮಾಡಿರುವಂತ ಯೋಜನೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡದೆ ಅದನ್ನ ತಿರಸ್ಕರಿಸಿ ಈ ಲೋಕದಲ್ಲಿ ಸೃಷ್ಟಿಕರ್ತನಿಂದ ದೂರ ಉಳಿದಿದ್ದಾರೆ. ಆದರೆ ಸೃಷ್ಟಿಕರ್ತನ ಜೊತೆಯಲ್ಲಿ ಜೀವಿಸುವಂತ ಅವಕಾಶ, ಬಾಧ್ಯತೆಗಳನ್ನ ಅವರು ಕಳೆದುಕೊಂಡಿದ್ದಾರೆ. ಆದರೆ ಕೆಲವರಿಗೆ ಮಾತ್ರ ಈ ಅವಕಾಶವನ್ನ ಸ್ವಾಮಿ ಒದಗಿಸಿಕೊಟ್ಟಿದ್ದಾರೆ. ಹೇಗೆ ಈ ಅವಕಾಶವನ್ನ ಸ್ವಾಮಿ ನಮ್ಗೆ ಒದಗಿಸಿಕೊಟ್ಟಿದ್ದಾನೆ? ರೋಮಾಪುರದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ
ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಆತನು ಬರೀತಾನೆ 4ನೇ ಅಧ್ಯಾಯ 7ನೇ ವಚನ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಆರಾಧಿಸುವಂತ ಆಹ್ವಾನ ಪ್ರತಿಯೊಬ್ಬ ಮಾನವನಿಗೂ ದೇವರು ಕೊಟ್ಟಿರುವುದಾದರೂ ಸಹ, ಈ ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟು ಜೀವಿಸುತ್ತಾ ಬದುಕುತ್ತಿರುವ ಸಕಲ ಭೂ ನಿವಾಸಿಗಳಲ್ಲಿ ಎಲ್ಲರೂ ಸಹ ತಮ್ಮ ಸೃಷ್ಟಿಕರ್ತನನ್ನ ಆರಾಧಿಸುವಂತ ಅವಕಾಶಗಳು ಉಪಯೋಗಿಸಿಕೊಂಡಿಲ್ಲ. ಸಿಕ್ಕಿದರೂ ಅದನ್ನ ಅನುಭವಿಸುತ್ತಿಲ್ಲ, ಅದರ ಗೊಡವೆಗೆ ಹೋಗು. ಆದರೆ ಕೆಲವರಿಗೆ ಮಾತ್ರ ಇದು ಕೃಪೆಯಾಗಿ ಒದಗಿಸಲ್ಪಟ್ಟು ಈ ಆನಂದದಲ್ಲಿ, ಸಂತೋಷದಲ್ಲಿ ಭಾಗವಹಿಸುತ್ತಾ ತಮ್ಮ ಸೃಷ್ಟಿಕರ್ತನ ಜೊತೆಯಲ್ಲಿ ದಿನನಿತ್ಯವೂ ಜೀವಿಸುವಂತ ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಹೇಗೆಂತಂದ್ರೆ, ಅವರ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ, ಅವರ ಪಾಪಗಳು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅದನ್ನ ಕೀರ್ತನೆಗಳಲ್ಲಿಯೇ ಬರೀತಾರೆ, ಅದನ್ನ ಪೌಲನು ನಮಗೆ ನೆನಪಿಸ್ತಾರೆ. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯ. ಹೇಗೆ ಒಬ್ಬ ವ್ಯಕ್ತಿ ಇದಕ್ಕಿದ್ದಾಗೆ ತನ್ನ ಪಾಪಗಳು ಕ್ಷಮಿಸಲ್ಪಡುವುದು, ಆತನ ಅಪರಾಧಗಳು ಕ್ಷಮಿಸಲ್ಪಡ್ತಕ್ಕಂಥದ್ದು, ಹೇಗೆ ತಾನು ಸೃಷ್ಟಿ ಮಾಡಿದಂತ ದೇವರು ಅವನ ಪಾಪವನ್ನ ಲೆಕ್ಕಕ್ಕೆ ತರಲಿಕ್ಕೆ ಮರ್ತು ಬಿಡೋದು ಅಥವಾ ಬಿಟ್ಟು ಬಿಡೋದು, ಮನಸ್ಸು ಮಾಡೋದು, ಆ ಅವಕಾಶ ಹೇಗೆ ಸಿಗುತ್ತದೆ? ಆ ಸಂತೋಷವನ್ನ ಹೇಗೆ ಪಡ್ಕೊಳ್ಬಹುದು? ಹೇಗೆ ಕೆಲವರು ಮಾತ್ರ ಈ ಅವಕಾಶವನ್ನು ಪಡ್ಕೊಂಡಿದ್ದಾರೆ? ಈ ಸತ್ಯವನ್ನ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೊಳ್ಬೇಕು. ಲೋಕದಲ್ಲಿ ಜನರು ಪಾಪವನ್ನ ಮಾಡುತ್ತಲೇ ಸಂತೋಷ ಪಡ್ತಾ ಇದ್ದಾರೆ, ಪಾಪದ ಕಾರ್ಯಗಳಲ್ಲಿಯೇ ಉಲ್ಲಾಸ ಪಡ್ತಿದ್ದಾರೆ, ಪಾಪದ ಜೀವಿತದಲ್ಲಿಯೇ ಖುಷಿಯನ್ನ ಅನುಭವಿಸ್ತಿದ್ದಾರೆ. ಆದರೆ ಮುಂದಾಗುವುದರ ಪರಿಣಾಮವನ್ನ ಅವರು ತಿಳಿಯದೇ ಇರುವುದರಿಂದ, ಪಾಪಕ್ಕೆ ಸಿಕ್ಕುವ ಸಂಬಳ ಪ್ರತಿಫಲ ಏನೆಂಬುದು ಅವ್ರಿಗೆ ಗೊತ್ತಿಲ್ಲದೆ ಇರುವುದರಿಂದ, ಭಯವಿಲ್ಲದೆ ಪಾಪದ ಬದುಕಿನಲ್ಲಿ ಅವರು ಸಮಾಧಾನದಿಂದ ಸಂತೋಷವನ್ನ ಅನುಭವಿಸ್ತಾ ಇದ್ದಾರೆ. ಆದರೆ ಆ ಪಾಪಕ್ಕೆ ಸಂಬಳ ಕೊಡುವಂತ ಸಮಯ ಬಂದಾಗ ಅವರ ಎಲ್ಲಾ ಖುಷಿಯು, ಅವರ ಎಲ್ಲಾ ಸಂತೋಷವು, ಅವರ ಎಲ್ಲಾ ಆನಂದವು ಮಾಯವಾಗಿ ಬಿಡ್ತದೆ. ಮತ್ತೆ ಅವರ ಜೀವಿತದಲ್ಲಿ ಎಂದೂ ಕೂಡ ಯಾವತ್ತೂ ತಮ್ಮ ಜೀವಿತದಲ್ಲಿ ಆ ಸಂತೋಷವನ್ನ ಅನುಭವಿಸಲಾರದ ಹಾಗೆ ದೇವರು ಅವರನ್ನ ಸಂಪೂರ್ಣವಾಗಿ ಮರೆ ಮಾಡ್ತಾರೆ. ಆದ್ರೆ ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ, ಪರಿಹಾರವಾಗಿದೆಯೋ, ಯಾರ ಪಾಪವನ್ನ ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ ಹೇಳುವಾಗ, ಅವನ ಸಂತೋಷ ನಿರಂತರಕ್ಕೂ ಯುಗ ಯುಗಾಂತರಕ್ಕೂ ಎಲ್ಲಾ ಸಮಯದಲ್ಲಿಯೂ ಆತನ ಅನುಭವಿಸುವಂತ ಅವಕಾಶವನ್ನ ಪಡ್ಕೊಂಡಿರ್ತಾನೆ. ಅಂತ ಅವಕಾಶವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಸಮಸ್ತ ಭೂ ನಿವಾಸಿಗಳಲ್ಲಿ ಕೆಲವರಿಗೆ ಸಿಗುವಂತ ಕೃಪೆಯನ್ನ ನಾವು ಅನುಭವಿಸಿದವರಾಗಿ, ಈ ಸತ್ಯ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಈ ಸತ್ಯದ ಮರ್ಮವನ್ನ ತಿಳಿದಾಗ ಆಗುವಂತ ಸಂತೋಷ, ಆ ಸಂತೋಷ ದೇವರಲ್ಲಿ, ದೇವರ ರಾಜ್ಯದಲ್ಲಿ, ದೇವರ ಸಮ್ಮುಖದಲ್ಲಿ ನಾವಿರುವಂತ ಸಂತೋಷ, ನಮ್ಮ ಸೃಷ್ಟಿಕರ್ತನಾದಂತ ದೇವರ ನಿತ್ಯತ್ವದಲ್ಲಿ ಸೇರುವಂತ ಸಂತೋಷ, ನಿರಂತರವೂ ಯಾವುದೇ ರೀತಿಯಾದಂತ ಅಪಾಯ ಆತಂಕಗಳಿಲ್ಲದೆ ಸುರಕ್ಷಿತವಾಗಿ ಸುಕ್ಷೇಮದಿಂದ ಸದಾಕಾಲ ಜೀವಿಸುವಂತ ಬಾಧ್ಯತೆಯನ್ನ ಹೊಂದಿರುವಂತ ಸಂತೋಷ ನಮ್ಮ ಪಾಪಗಳಿಂದ ನಾವು ಕ್ಷಮಿಸಲ್ಪಟ್ಟಾಗ ಮಾತ್ರ ಸಿಗುವಂತದ್ದ. ಆದ್ರೆ ಎಲ್ಲರಿಗೂ ಎಲ್ಲರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ.
ಅವರ ಪಾಪಗಳು ಅಳಿಸಲ್ಪಡದ ಹಾಗೆಯೇ ಜ್ಞಾಪಕದ ಪುಸ್ತಕದಲ್ಲಿ ಉಳಿಯಲ್ಪಡುತ್ತವೆ. ಆದರೆ ಕೆಲವರ ಪಾಪಗಳು ಕ್ಷಮಿಸಲ್ಪಡ್ತವೆ. ಕಾರಣ ಏನಂತಂದ್ರೆ ಅವರ ಪಾಪಗಳು ಇನ್ಯಾರೋ ಮೇಲೆ ಹಾಕಲ್ಪಟ್ಟಿದ್ದು. ಅವರ ಪಾಪಗಳಿಗಾಗಿ ಇನ್ನಾರೋ ಇವರು ಅನುಭವಿಸಬೇಕಾದಂತ ದಂಡನೆಯನ್ನ ಅನುಭವಿಸಿದ್ದಾರೆ. ಇವರು ತೀರಿಸಬೇಕಾದಂತಹ ಸಾಲದ ಋಣವನ್ನ ಅವರು ತೀರಿಸಿ ಮುಗಿಸಿದ್ದಾರೆ. ಅದನ್ನ ಯೆಶಾಯನು ಬರೆದಂತಹ ಪ್ರವಾದನೆಯಲ್ಲಿ ನಾವು ನೋಡುವಂತವರಾಗಿ, ಈ ಸತ್ಯ ಅರ್ಥ ಮಾಡಿಕೊಂಡಾಗ ಮಾತ್ರ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಸಂತೋಷದಿಂದ ಜೀವಿಸೋದಕ್ಕೆ ಸಾಧ್ಯ. ಇಲ್ಲಿ ಆತನು ಹೇಳ್ತಾನೆ 53ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ. ಮುಂದೊಂದು ದಿವಸ ಪಾಪದ ನಿಮಿತ್ತ ಬಾಧೆ ಪಡಬೇಕಾಗಿದ್ದವರು ನಾವು, ಪಾಪದ ನಿಮಿತ್ತ ದಂಡನೆಗೆ ಅನುಭವಿಸಬೇಕಾದವರು ನಾವು, ಪಾಪದ ನಿಮಿತ್ತ ಬರುವಂತ ದಂಡನೆಯಾದಂತ ನಿತ್ಯವಾದ ಮರಣದಲ್ಲಿ ನಾಶವಾಗಬೇಕಾದಂಥವರು ನಾವು. ಆದರೆ ಅಂತಹ ಘೋರವಾದಂತಹ ದಂಡನೆಯಿಂದ ನಾವು ತಪ್ಪಿಸಿಕೊಂಡಿದ್ದೇವೆ, ಬಿಡುಗಡೆ ಹೊಂದಿದ್ದೇವೆ. ಯಾಕಂತಂದ್ರೆ ನಮ್ಮ ದೋಷಾಪರಾಧಗಳನ್ನೆಲ್ಲ ದೇವರು, ನಮ್ಮ ಸೃಷ್ಟಿಸಿದಂತ ಸೃಷ್ಟಿಕರ್ತನು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿ, ಆತನು ನಮ್ಮ ನಿಮಿತ್ತ ನಾವು ಅನುಭವಿಸಬೇಕಾದಂತ ಎಲ್ಲಾ ದಂಡನೆಯನ್ನು ಅನುಭವಿಸಿ, ನಾವು ಸಲ್ಲಿಸಬೇಕಾದ ಪಾಪದಕ್ಕೆ ಸಂಬಳವನ್ನ, ಸಾಲವನ್ನ ಆತನು ತೀರಿಸಿದ್ದಾನೆ. ಈಗ ನಾವು ಸ್ವತಂತ್ರವಾಗಿದ್ದೇವೆ. ಪಾಪದ ದಾಸತ್ವದ ಬಂಧನದಿಂದ ಆತನು ನಮ್ಮನ್ನ ಬಿಡಿಸಿದ್ದಾನೆ. ಈಗ ನಾವು ನಿರಾಳವಾಗಿದ್ದೇವೆ. ನಾವು ಅನುಭವಿಸಬೇಕಾದಂತ ಆ ಸಂಕಟವನ್ನ, ನೋವನ್ನ, ಆ ಸೆರೆಮನೆ ವಾಸವದಿಂದ ನಮಗೆ ಬಿಡುಗಡೆಯನ್ನ ನೀಡಿದ್ದಾನೆ. ಈಗ ನಾವು ಸುರಕ್ಷಿತವಾಗಿ, ನೆಮ್ಮದಿಯಿಂದ, ಸಮಾಧಾನದಿಂದ, ಭಯವಿಲ್ಲದೆ, ಆತಂಕವಿಲ್ಲದೆ ಜೀವಿಸುವಂತ ಅವಕಾಶವನ್ನ ಪಡೆದುಕೊಂಡಿದ್ದೇವೆ. ಕಾರಣ ಏನು ಅಂತಂದ್ರೆ ನಾವು ಅನುಭವಿಸಬೇಕಾದಂತ ಎಲ್ಲ ಸಂಕಟಗಳು, ಎಲ್ಲಾ ನೋವು, ಬಾಧೆ, ದುಃಖ, ಕಣ್ಣೀರು ಹಾಗೂ ಮರಣ ಎಲ್ಲವನ್ನ ಕ್ರಿಸ್ತನು ನಮಗೋಸ್ಕರ ತಾನು ಹೊತ್ತುಕೊಂಡು ನಮ್ಮನ್ನ ಬಿಡುಗಡೆ ಮಾಡಿ, ದೇವರು ನಮ್ಮ ಪಾಪಗಳನ್ನ ಯಾಕೆ ಕ್ಷಮಿಸಿದ್ದಾನೆ, ನಮ್ಮ ಪಾಪಗಳನ್ನ ಯಾಕೆ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ನಮ್ಮ ದ್ರೋಹಗಳೆಲ್ಲ ಹೇಗೆ ಪರಿಹಾರವಾಯಿತು ಅಂತ ಕೇಳುವಾಗ ಈ ಎಲ್ಲವನ್ನ ಆತನು ನಮಗೋಸ್ಕರ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿ, ನಮ್ಮ ಮೇಲಿದ್ದಂತ ದೋಷವನ್ನೆಲ್ಲ ಪರಿಹರಿಸಿ, ದೋಷಾರೋಪಣೆಗಳನ್ನೆಲ್ಲ ತೆಗೆದುಹಾಕಿ, ನಾವು ಅನುಭವಿಸಬೇಕಾದಂತ ಮರಣದಿಂದ ನಮ್ಮನ್ನ ಬಿಡುಗಡೆ ಮಾಡಿ, ತನ್ನ ಮಗನಲ್ಲಿ ತಾನು ನಮ್ಮೆಲ್ಲರ ಪಾಪಗಳಿಗೆ ಬೆಲೆಯನ್ನ ಕೊಟ್ಟು ನಮ್ಮನ್ನ ಕೈಯಲ್ಲಿ ಕೊಂಡುಕೊಂಡಿದ್ದಾನೆ. ಈಗ ನಾವು ಭಯವಿಲ್ಲದೆ ಬದುಕುತ್ತಿದ್ದೇವೆ. ಯಾಕಂತಂದ್ರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿವೆ, ನಮ್ಮೆಲ್ಲ ದ್ರೋಹಗಳು ಕ್ಷಮಿಸಲ್ಪಟ್ಟಿವೆ. ನಮ್ಮ ಪಾಪಗಳನ್ನ ದೇವರು ಲೆಕ್ಕಕ್ಕೆ ಈಗ ತೆಗೆದುಕೊಳ್ತಾರೆ. ಆದ್ರೆ ಎಲ್ಲರಿಗೂ ಅವಕಾಶ ಸಿಗ್ತಿಲ್ಲ. ಅವರ ಪಾಪದ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಯಾಕಂತಂದ್ರೆ ಅವರು ಪಾಪಗಳನ್ನ ಕ್ಷಮಿಸಲ್ಪಡುವುದಕ್ಕಾಗಿ ದೇವರ ಜೊತೆಯಲ್ಲಿ ಅಂಗಲಾಚಿ ಬೇಡುವಂತ ಪ್ರಯತ್ನವನ್ನ ಮಾಡ್ತಿಲ್ಲ.
ದೇವರು ಅವರಿಗೆ ಈ ಅವಕಾಶಗಳನ್ನ ಒದಗಿಸಿಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಿಕೊಳ್ಳುವಂತ ಮನಸ್ಸು ಅವರಿಗಿಲ್ಲ. ಅವರು ಬೇಕೆಂತಲೇ ದೇವರು ತರುವಂತ ಈ ಕೃಪೆಯ ಎಲ್ಲ ಅವಕಾಶಗಳನ್ನ ವಿರೋಧಿಸುತ್ತಾ ತಮಗಾಗಬೇಕಾದಂತ ದಂಡನೆಗೆ ತಾವೇ ಪಾತ್ರರನ್ನಾಗಿ ಮಾಡಿಕೊಂಡು ಮುಂದೆ ಬರುವಂತ ದೇವರ ಕೋಪಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ಬದುಕುತ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಅವರಿಗೆ ಭಯವಿಲ್ಲದಿದ್ದರೂ ಅವರಿಗೆ ಭಯಪಡುವಂತ ಸಮಯಗಳು ಬರ್ತವೆ. ಆ ಸಮಯದಲ್ಲಿ ಅವರನ್ನ ಬಿಡಿಸಿಕೊಳ್ಳುವುದಕ್ಕೆ ಯಾವುದೇ ರೀತಿಯಾದಂತ ಪರಿಹಾರಗಳು ಅವ್ರಿಗೆ ಸಿಕ್ಕುವುದಿಲ್ಲ. ಕಾರಣ ಏನಂತಂದ್ರೆ, ದೇವರು ನಮಗೆ ಕೊಟ್ಟಂತ ಸಮಯವನ್ನ, ಅವಕಾಶಗಳನ್ನ ನಾವು ತಿರಸ್ಕರಿಸಿರುವುದರಿಂದ, ಆತನು ಕೊಟ್ಟಂತ ಕೃಪೆಯನ್ನ ನಾವು ವ್ಯರ್ಥ ಮಾಡಿಕೊಂಡಿರುವುದರಿಂದ, ಆತನ ತನ್ನಂತ ಕೃಪೆಯ ಅವಕಾಶಗಳನ್ನ ನಾವು ಅಲ್ಲಗಳೆದಿರುವುದರಿಂದ, ದೇವರು ಆ ಸಮಯವನ್ನ ಮುಕ್ತಾಯಗೊಳಿಸಿದ ಮೇಲೆ ತಿರುಗಿ ಅಂತ ಸಂತೋಷದಲ್ಲಿ ಸೇರುವಂತ ಅವಕಾಶಗಳು, ಯಾರು ದೇವರು ಕೊಟ್ಟಂತ ಈ ಎಲ್ಲಾ ಅವಕಾಶಗಳನ್ನೆಲ್ಲ ತಿರಸ್ಕರಿಸುತ್ತಾ ತಮ್ಮ ಹೃದಯದ ಹಠದಂತೆ ನಡೆದು ದೇವರ ಕೋಪವನ್ನೇ ತಮಗಾಗಿ ಸಿದ್ಧ ಮಾಡಿಕೊಳ್ಳುವುದಕ್ಕೆ ಸಿದ್ಧ ಮನಸ್ಸಿನಿಂದ ಸಿದ್ಧವಾಗಿರ್ತಾರೋ ಅವರಿಗೆ ನಿಶ್ಚಯವಾಗಿ ಸಿಗುವುದಿಲ್ಲ. ಆದರೆ ಯಾರು ಈ ಅವಕಾಶಗಳು ಸಿಕ್ಕಾಗ ಅತ್ಯಾಸಕ್ತಿಯಿಂದ, ಮನೋಭೀತಿಯಿಂದ ಇಂಥ ಅವಕಾಶಗಳಿಗಾಗಿ ಕಾಯುತ್ತಾ ಇದ್ದವರು ಹೇಗೆ ಅದು ಸಿಕ್ಕಿದ ತಕ್ಷಣ ಅದನ್ನ ಬಾಚಿ ತಬ್ಬಿಕೊಳ್ಳುತ್ತಾರೋ, ಅದನ್ನ ಅಪ್ಪಿಕೊಳ್ಳುತ್ತಾರೋ, ಅದನ್ನ ಭದ್ರಪಡಿಸಿಕೊಳ್ತಾರೋ, ಅದಕ್ಕಾಗಿ ಹಂಬಲಿಸುತ್ತಿದ್ದಾರೋ ಅಂತವರಿಗೆ ಮಾತ್ರ ಈ ಅವಕಾಶಗಳನ್ನ ದೇವರು ಒದಗಿಸಿಕೊಡುವಾಗ ದೇವರು ಕೊಟ್ಟಂತ ಅವಕಾಶವನ್ನ ಸಂಪೂರ್ಣವಾಗಿ ಉಳಿಸಿಕೊಳ್ಳುವವರಾಗಿದ್ದಾರೆ. ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ, ಅವರ ಅಪರಾಧಗಳು ಪರಿಹಾರ ಆಗ್ತವೆ, ಅವರ ಪಾಪಗಳನ್ನ ದೇವರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಯಾಕಂತಂದ್ರೆ ಈಗಾಗಲೇ ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಪರಿಶುದ್ಧವಾದ ರಕ್ತದಿಂದ ತಮ್ಮ ಪಾಪಗಳನ್ನ ತೊಳೆದುಕೊಂಡವರಾಗಿದ್ದಾರೆ. ಈ ಅನುಭವವನ್ನ ದೇವರ ವಾಕ್ಯದಿಂದ ಅವರು ತಿಳಿದುಕೊಳ್ತಾರೆ. ಈ ಅನುಭವವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅವರು ಸತ್ಯವೇದದಲ್ಲಿ ದೇವರ ವಾಕ್ಯವನ್ನ ಓದಿ, ಹುಡುಕಿ, ಕಂಡುಕೊಂಡು, ಅರ್ಥ ಮಾಡಿಕೊಂಡು ಜೀವ ಸ್ವರೂಪನಾದ ದೇವರ ವಿಷಯದಲ್ಲಿ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ, ತಿಳುವಳಿಕೊಳ್ಳುವವರಾಗಿ ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಕ್ರೂಸಿಯ ಅಡಿದಾವರೆಗಳಿಗೆ ಬಂದು ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಪಾಪದಿಂದ ದೂರವಿರುವುದಕ್ಕೋಸ್ಕರ ಪರಿಶುದ್ಧಾತ್ಮ ದೇವರ ಬಲಕ್ಕಾಗಿ ಅನುದಿನವೂ ಪ್ರಾರ್ಥಿಸುತ್ತಾ ದೇವರ ಸನ್ನಿಧಾನದಿಂದ ಬರುವಂತ ಕೃಪೆಯ ಆತ್ಮನ ಬಲವನ್ನ ದಿನನಿತ್ಯವೂ ಹೊಂದುತ್ತಾ, ದಿನನಿತ್ಯವೂ ಸೈತಾನನು ಪಾಪದ ಕೆಸರನ್ನ ನಮ್ಮ ಮೇಲೆ ಎರಚಲು ಪ್ರಯತ್ನಿಸುವಾಗ ಆ ಎಲ್ಲಾ ಶೋಧನೆಯ ಬಲಗಳಿಂದ ತಪ್ಪಿಸಿಕೊಂಡು ಪ್ರತಿ ದಿನವೂ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದೇವರ ಪರಿಶುದ್ಧತೆಗಾಗಿ ಹಂಬಲಿಸಿ ಎಲ್ಲಾ ಪಾಪವನ್ನ ವಿಸರ್ಜಿಸಿ ಪಾಪದ ಮೋಸದ ಜಾಲದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಾ ಹಗಲು ಇರುಳು ದೇವರ ಸಹಾಯವನ್ನ ಎದುರು ನೋಡುತ್ತಾ ದೇವರ ಸನ್ನಿಧಾನದಲ್ಲಿ ಕಾಲ ಕಳೆಯುತ್ತಾ ದೇವರಿಗೆ ಯಥಾರ್ಥವಾಗಿ ದೇವರನ್ನ ಪ್ರೀತಿಸುತ್ತಾ ದೇವರ ಭಯಭಕ್ತಿಯಲ್ಲಿ ಜೀವಿಸುತ್ತಾ ತಮಗಾದಂತ ಪರಿಹಾರವನ್ನ, ತಮ್ಮ ಪಾಪಗಳ ಬಿಡುಗಡೆ ಹೊಂದಿದಂತ ಆ ಉನ್ನತವಾದ ಆಶೀರ್ವಾದಗಳನ್ನ ಕಳ್ಕೊಳ್ಳದೆ ಹಗಲು ರಾತ್ರಿ ಅದಕ್ಕಾಗಿ ಶ್ರಮಿಸುತ್ತಾ ಜೀವಿಸುತ್ತಾ ಇದ್ದಾರೋ ಅವರಿಗೆ ಈ ನಿತ್ಯವಾದಂತ ಸಂತೋಷ, ಸಮಾಧಾನವನ್ನ ದೇವರು ಕೊಡುವುದು. ಅಂತವರಿಗೆ ಸ್ವಾಮಿ ಈ ಮಾತುಗಳನ್ನು ಹೇಳ್ತಾನೆ. ಸಮಸ್ತ ಭೂ ನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಾನಕ್ಕೆ ಬಂದಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ಇಂತಹ ಸಂತೋಷದ ಅನುಭವವನ್ನ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತರುವುದಕ್ಕೋಸ್ಕರ ದೇವರು ಈ ಭೂಮಿ ಮೇಲೆ ಈ ಭೂಮಿಯನ್ನ ನಾಶಪಡಿಸದೆ ಇನ್ನು ಕಾಯುತ್ತಾ ಇರುವಂತ. ಅದಕ್ಕಾಗಿ ಸಮಸ್ತ ಭೂ ನಿವಾಸಿಗಳಿಗೆ ಕೃಪೆಯುಳ್ಳವನಾಗಿ ಇಂಥ ಸಂತೋಷದಲ್ಲಿ ಪಾಲು ಹೊಂದುವುದಕ್ಕೋಸ್ಕರ
ಆತನು ಕಾಯುವಂತನಾಗಿದ್ದ. ಯಾವನ ಪಾಪಗಳು ಪರಿಹಾರವಾಗಿತ್ತು, ಯಾವನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರ ಪಾಪವನ್ನ ಅವನ ಲೆಕ್ಕಕ್ಕೆ ಹಾಕುವುದಿಲ್ಲವೋ ಅವನಿದ್ದಾನೆ. ಹೌದು, ಈ ಅವಕಾಶವನ್ನ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಪಡೆದುಕೊಳ್ಳಬಹುದು. ಇದು ಮುಕ್ತವಾಗಿದೆ, ಇದು ಉಚಿತಾರ್ಥವರವಾಗಿದೆ. ಈ ಆಶೀರ್ವಾದವನ್ನ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಮುಕ್ತವಾಗಿ ಇಟ್ಟಿರುವುದರಿಂದ ಪ್ರತಿಯೊಬ್ಬರೂ ಸಹ ಈ ಆಶೀರ್ವಾದದಲ್ಲಿ ಪಾಲು ಹೊಂದಿ ಈ ಸಂತೋಷವನ್ನ ಅನುಭವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಈ ಭೂಮಿ ಮೇಲೆ ಕಾಯುತ್ತಾ ಇರುವಂತನಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂತ ನಾವು ಈಗಾಗಲೇ ದೇವರ ಕೃಪಾ ಸನ್ನಿಧಾನದಲ್ಲಿ ಸೇರಿರುವ ಇಂಥ ಅವಕಾಶಗಳನ್ನ ಪಡೆದುಕೊಂಡಿರುವವರಾಗಿ ಈ ಸಂತೋಷದಿಂದ ಮತ್ತೆ ತಪ್ಪಿಸಿಕೊಳ್ಳದ ಹಾಗೆ, ಈ ಸಂತೋಷವನ್ನ ಕಳ್ಕೊಳ್ಳದ ಹಾಗೆ ದೇವರ ಸನ್ನಿಧಾನದಲ್ಲಿ ಸದಾಕಾಲ ಈ ಸಂತೋಷದ ಅನುಭವದಲ್ಲಿ ಪಾಲು ಹೊಂದಬೇಕೆಂಬುದಾಗಿ ದೇವರು ಬಯಸುವಂತದ್ದಾಗಿ ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ಸೃಷ್ಟಿಕರ್ತನಾದಂತಹ ದೇವರ ನಾಮವಾದಂತ ಯೆಹೋವನನ್ನ ಆರಾಧಿಸುವಂತ ಅವಕಾಶವನ್ನು ಪಡೆದಂತ ನಾವು ಧನ್ಯರು ಎಂಬುದಾಗಿ. ಯಾಕಂತಂದ್ರೆ ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂದೂ ಆಗಿದ್ದೇವೆ. ಈಗ ನಾವು ಆತನ ಪಾಲಿಗೆ ಸಂಬಂಧಪಟ್ಟಂತ ಪ್ರಜೆಯಾಗಿದ್ದೇವೆ. ಆತನು ಪಾಲಿಸುವಂತ ಹಿಂಡುಗಳು, ಆತನ ಮಂದಿಯಲ್ಲಿರುವಂತ ಆತನ ಮಕ್ಕಳು ಆಗಿದ್ದೇವೆ. ಈಗ ನಮ್ಮ ಸಂಪೂರ್ಣವಾದಂತ ಎಲ್ಲಾ ಜವಾಬ್ದಾರಿಕೆಯನ್ನ ಆತನು ತಾನು ತೆಗೆದುಕೊಂಡಿದ್ದಾನೆ. ನಮ್ಮನ್ನ ಕೊಂಡುಕೊಂಡಂತ ದೇವರು ಸರ್ವಶಕ್ತನಾಗಿದ್ದಾನೆ. ನಮ್ಮನ್ನ ಅಂಗೀಕಾರ ಮಾಡಿಕೊಂಡಂತ ದೇವರು ಪರಾಕ್ರಮಿಶಾಲಿಯಾಗಿದ್ದಾನೆ. ನಮ್ಮನ್ನ ಪ್ರೀತಿಸುವಂತ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ನಮ್ಮನ್ನ ಕರೆದಂತ ದೇವರು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನ ಆರಿಸಿಕೊಂಡಂತ ದೇವರು ಸದಾಕಾಲ ನಮ್ಮೊಟ್ಟಿಗೆ ಜೀವಿಸುವವನಾಗಿದ್ದು ಆ ಜೀವದಲ್ಲಿ ಸೇರಿಸುತ್ತಾ ಕೊನೆಯವರೆಗೂ ನಮ್ಮನ್ನು ತಾಳ್ಮೆಯಿಂದ ಆ ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸಿ ಮುಟ್ಟಬೇಕಾದಂತ ಗುರಿಯನ್ನ ಮುಟ್ಟಿಸಲು ಶಕ್ತನಾಗಿದ್ದಾನೆ. ದೇವರು ಇಂಥ ಮಹೋಪಕಾರಗಳನ್ನ ನಮಗೆ ಮಾಡಿದ್ದಾರೆ. ಇದು ನಮ್ಮ ಅನುಭವಕ್ಕೆ ಬರಬೇಕಾಗಿದೆ. ಇದು ನಮ್ಮ ಅನುಭವಕ್ಕೆ ಬಂದಾಗ ನಮ್ಮ ಹೃದಯದಲ್ಲಿ ಯಾರಿಂದಲೂ ಕೂಡ ಎಣಿಸಲಾರದಷ್ಟು ಸಂತೋಷವು, ಸಮಾಧಾನವು, ತೃಪ್ತಿಯು, ನೆಮ್ಮದಿಯು ತುಂಬಿಕೊಂಡು ಆ ಸಂತೋಷದಿಂದ ನಾವು ದೇವರಿಗೆ ಉತ್ಸಾಹ ಧ್ವನಿ ಮಾಡುವಂತವರಾಗ, ಆತನ ಸನ್ನಿಧಾನದಲ್ಲಿ ಉತ್ಸಾಹದಿಂದ ಆತನನ್ನ ಆರಾಧಿಸುವಂತವರಾಗ್ತೇವೆ. ಕೃತಜ್ಞತೆಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿ. ದೇವರು ಕೊಟ್ಟಂತೆ ಅವಕಾಶವನ್ನ ಕಳ್ಕೊಳ್ಳದಂತೆ ಯಾವತ್ತೂ ನಾವು ಆತನ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಬಯಸ್ತೇವೆ. ಮತ್ತು ಆತನು ಮಾಡಿದಂತ ಉಪಕಾರಗಳನ್ನ ಮರೆಯದೆ ನೆನಪಿನಲ್ಲಿಟ್ಟುಕೊಂಡು ಪ್ರತಿಯೊಂದು ಉಪಕಾರಕ್ಕಾಗಿ ಆತನಿಗೆ ಸಲ್ಲಿಸಬೇಕಾದಂತ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಇರ್ತೇವೆ. ದಾವೀದನ ಹಾಗೆ ಹಗಲು ರಾತ್ರಿ ಆತನ ಉಪಕಾರಗಳನ್ನ ನೆನೆಸಿಕೊಳ್ಳುತ್ತಾ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಪ್ರತಿಯೊಂದು ಹೆಜ್ಜೆಯನ್ನ ಈ ಭೂಮಿ ಮೇಲೆ ನಾವು ಜಾಗರೂಕತೆಯಿಂದ ಇಡುವಂತವರಾಗಿರ್ತೇವೆ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವಂತವುಗಳಾಗಿವೆ. ದೇವರು ತನ್ನ ಕೃಪೆಯ ನೆರಿಗೆಯನ್ನ ನಮ್ಮ ಮೇಲೆ ಹಾಕಿದರೆ ಆತನು ನಮ್ಮನ್ನು ತನ್ನ ಸ್ವಂತ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟ ಮೇಲೆ ನಮ್ಮನ್ನ ಸಂಪೂರ್ಣವಾಗಿ ಜಯಶಾಲಿಗಳನ್ನಾಗಿ ಮಾಡಿ ತನ್ನ ರಾಜ್ಯದಲ್ಲಿ ಸೇರಿಸುವಂತ ಜವಾಬ್ದಾರಿಕೆಯನ್ನ ತಾನೇ ಹೋಗ್ತದೆ. ಆದುದರಿಂದ ಈ ಭೂಮಿ ಮೇಲೆ ದೇವರು ನಮಗೆ ಕೊಟ್ಟುವಂತ ಒಂದೇ ಒಂದು ಅವಕಾಶದಲ್ಲಿ ನಾವು ಅದನ್ನ ಪಡೆದುಕೊಂಡಿರುವುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಧನ್ಯರು. ಯಾಕಂತಂದ್ರೆ ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ, ನಿಮ್ಮ ಪಾಪಗಳು ಪರಿಹಾರವಾಗಿವೆ. ನಿಮ್ಮ ಎಲ್ಲಾ ಪಾಪಗಳನ್ನ ದೇವರು ನಿಮ್ಮ ಲೆಕ್ಕಕ್ಕೆ ಹಾಕೋದೇ ಇಲ್ಲ. ಯಾಕಂತಂದ್ರೆ ಎಲ್ಲವನ್ನ
ಆತನು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿ ಆತನು ಒಂದೇ ಸಾರಿ ನೀವು ಕಟ್ಟಬೇಕಾದಂತ ಎಲ್ಲ ಸಾಲವನ್ನ ತೀರಿಸ್ಬಿಟ್ಟಿಲ್ಲ. ಈಗ ನೀವು ಬಂಧ ಮುಕ್ತರು, ನೀವು ಸ್ವತಂತ್ರರು, ನೀವು ಯಾರಿಗೂ ದಾಸರಲ್ಲ. ನೀವು ನಿಮ್ಮ ತಂದೆಯಾದಂತ ದೇವರನ್ನ ಸಂಭ್ರಮದಿಂದ, ಸಂತೋಷದಿಂದ, ತೃಪ್ತಿಯಿಂದ, ಉತ್ಸಾಹ ಧ್ವನಿ ಮಾಡುತ್ತಾ ಆತನನ್ನ ಆರಾಧಿಸುವಂತ ಸೌಭಾಗ್ಯವನ್ನ ಪಡೆದುಕೊಂಡಿದ್ದವರಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಆರಾಧಿಸುವಂತ ಮಕ್ಕಳ ಜೀವಿತದಲ್ಲಿ ಇಂಥ ಅನುಭವ ನಮ್ಮದಾಗಿದೆ. ಇಂಥ ಅನುಭವದೊಡನೆ ದೇವರಿಗೆ ನಾವು ಕೃತಜ್ಞತೆಯನ್ನು, ಉಪಕಾರವನ್ನು ಸಲ್ಲಿಸಬೇಕಾಗಿದೆ. ಇಂಥ ಅನುಭವ ನಮ್ಮ ಜೀವಿತದಲ್ಲಿ ಬಂದಾಗ ಪ್ರತಿನಿತ್ಯವೂ ದೇವರನ್ನ ಕೊಂಡಾಡುವುದಕ್ಕೆ ನಮ್ಮ ಹೃದಯದಲ್ಲಿ ಸಂತೋಷವು ತುಂಬಿಕೊಳ್ಳುತ್ತದೆ. ನಮ್ಮ ಹೃದಯದಲ್ಲಿ ಉತ್ಸಾಹದಿಂದ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನ ಸಲ್ಲಿಸುವಂತೆ ನಮ್ಮ ಹೃದಯವು ನಮ್ಮನ್ನ ಸಂತೋಷದಿಂದ ತುಂಬಿಸಿ ನಮ್ಮನ್ನ ನಡೆಸಬೇಕಾಗಿದೆ. ಯಾವುದೇ ಸಮಯದಲ್ಲಿ ದೇವರ ಆರಾಧನೆಗೆ, ದೇವರ ಸನ್ನಿಧಾನಕ್ಕೆ, ದೇವರ ಸಮಕ್ಷಮಕ್ಕೆ ಬರುವುದಕ್ಕೆ ನಮ್ಮ ಹೃದಯವು ತವಕ ಪಡುತ್ತದೆ. ಸಿಕ್ಕಂತ ಪ್ರತಿಯೊಂದು ಸಮಯದಲ್ಲಿಯೂ ದೇವರ ಸನ್ನಿಧಾನದಲ್ಲಿ ಇರುವುದಕ್ಕೆ ಹಂಬಲಿಸುವಂತದ್ದಾಗಿದೆ. ಅಂತ ಒಂದು ಜೀವಿತ ತಾನೇ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ದೇವರನ್ನು ನೋಡುವಂತನಾಗಿದ್ದಾನೆ. ಅಂತ ಒಂದು ಜೀವಿತ ತಾನೇ ನಿಜವಾದಂತಹ ಕ್ರೈಸ್ತಿಯ ಜೀವಿತ. ತಿರುಗಿ ಪಾಪದ ಭಯದಲ್ಲಿ ಸಿಕ್ಕಿ ಬೀಳದಂತೆ, ಸೈತಾನನ ಕುಯುಕ್ತಿಗೆ ನಮ್ಮನ್ನು ಒಪ್ಪಿಸಿಕೊಡದಂತೆ, ನಿತ್ಯವೂ ಕಾಯುವಂತ ದೇವರಾದಂತ, ನಮ್ಮ ರಕ್ಷಕನಾದಂತ, ನಮ್ಮ ಸೃಷ್ಟಿಕರ್ತನಾದಂತ, ತಂದೆಯಾದಂತ ದೇವರ ಸಮಕ್ಷಮದಲ್ಲಿ ಸುರಕ್ಷಿತವಾಗಿರಬೇಕೆಂದು ಆತನನ್ನೇ ಹಂಬಲಿಸಿ, ಆತನ ಸನ್ನಿಧಾನವನ್ನೇ ಅಪೇಕ್ಷಿಸಿ, ಸದಾಕಾಲ ಆತನ ಭಯಭಕ್ತಿಯನ್ನ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಜೀವಿಸುವಾಗ ದೇವರು ಕೊಡುವಂತ ಈ ಸಂತೋಷ, ಈ ಸಮಾಧಾನ ನಮ್ಮದಾಗಿ. ಅಂತ ಒಂದು ಆಶೀರ್ವಾದಕ್ಕಾಗಿ ಸ್ವಾಮಿ ತಾನು ಆರಿಸಿಕೊಂಡು, ತಾನು ಕರೆದ, ತಾನು ತನ್ನ ಪರಿಶುದ್ಧವಾದ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ಕೊಂಡುಕೊಂಡಂತ ನಮ್ಮ ಜೀವಿತದಲ್ಲಿ ಸದಾ ಕಾಲವು ನಿರಂತರವು ತುಂಬಿ ತುಳುಕುವ ಹಾಗೆ ಮಾಡುವುದಕ್ಕೋಸ್ಕರ ಸ್ವಾಮಿ ನಮ್ಮ ಜೀವಿತದಲ್ಲಿ ತಾನು ಆತನು ಆರಿಸಿಕೊಂಡಂತ ಪ್ರಜೆಯು ಆತನ ಹಿಂಡು ಆಗಿದ್ದು, ಆತನ ಸನ್ನಿಧಾನದಲ್ಲಿ ನಮ್ಮ ಜೊತೆಯಲ್ಲಿ ಆತನು ಇರುವುದಕ್ಕೆ ಬಯಸುವಾಗ ಆತನ ಸನ್ನಿಧಾನದಲ್ಲಿ ಅಷ್ಟೇ ಸಂತೋಷ, ಸಮಾಧಾನದಿಂದ, ತೃಪ್ತಿಯಿಂದ ಕೊಂಡಾಡುವುದಕ್ಕೆ ನಾವು ಸಿದ್ಧರಾಗಿರಬೇಕೆಂಬುದಾಗಿ ದೇವರು ಅವಕಾಶವನ್ನು ಪ್ರತಿ ಬೆಳಗಾಗುವಾಗ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಕಾಡಿನಲ್ಲಿರುವಂತಹ ಪ್ರಾಣಿ, ಮೃಗ ಎಲ್ಲವುಗಳು ಸಹ ತಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ವಂದನೆಗಳನ್ನ ಸಲ್ಲಿಸ್ತವೆ. ತಮಗೆ ಅನುದಿನವೂ ಬೇಕಾದಂತ ಆಹಾರವನ್ನ ಒದಗಿಸಿಕೊಡುವಂತ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತದೆ. ಮಾನವರಾದಂತ ನಾವು ಅಂತ ಅವಕಾಶಗಳನ್ನ ಪ್ರಜ್ಞೆಯುಳ್ಳವರಾಗಿ ಪಡೆದುಕೊಂಡಿದ್ದೇವೆ. ಅದನ್ನ ಪ್ರಜ್ಞೆಯಿಂದ ದೇವರ ಸನ್ನಿಧಾನದಲ್ಲಿ ನಾವು ಅವುಗಳಿಗಿಂತ ಹೆಚ್ಚಿನವರಾಗಿ ದೇವರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಆತನ ಉಪಕಾರವನ್ನ ಸ್ಮರಿಸಬೇಕಾಗಿದೆ. ಆತನಿಗೆ ಸಲ್ಲಿಸಬೇಕಾದಂತ ಘನತೆ, ಗೌರವವನ್ನು ಸಲ್ಲಿಸಬೇಕಾಗಿದೆ. ಈ ಘನತೆ, ಗೌರವವನ್ನು ಸಲ್ಲಿಸುವಾಗ ಉತ್ಸಾಹದಿಂದ ಸಲ್ಲಿಸಬೇಕಾಗಿದೆ. ಉತ್ಸಾಹ ಧ್ವನಿಯಿಂದ ಆತನ ಸನ್ನಿಧಾನಕ್ಕೆ ಬರಬೇಕಾಗಿದೆ. ಅದನ್ನೇ ಸ್ವಾಮಿ ಮನಃಪೂರ್ವಕವಾಗಿ ಆತನ ಸನ್ನಿಧಾನದಲ್ಲಿ ನಾವು ಕಾಣಿಸ್ಕೊಳ್ಳೋದಕ್ಕೋಸ್ಕರ ಇದು ನೋಡುವಂತ ಬಯಸುವಂತ ಈ ಬೆಳಗಿನ ಜಾವದಲ್ಲಿ ದೇವರನ್ನ ಉತ್ಸಾಹದಿಂದ, ಸಂತೋಷದಿಂದ ಸೇವಿಸುವುದಕ್ಕೆ ಮನಸ್ಸುಳ್ಳವರು ಮಾತ್ರ ದೇವರ ಸನ್ನಿಧಾನದಲ್ಲಿ ಬರುವುದಕ್ಕೋಸ್ಕರ ಹಂಬಲಿಸ್ತಾರೆ, ಪ್ರಾರ್ಥಿಸ್ತಾರೆ, ಎಚ್ಚರವಾಗಿರ್ತಾರೆ. ಇಂಥ ಅವಕಾಶಗಳಲ್ಲಿ ಭಾಗವಹಿಸುವುದಕ್ಕೆ ಕುತೂಹಲದಿಂದ ಕಾಯುವಂತವರಾಗಿ. ಅಂತಾದರಲ್ಲಿ ಕೆಲವರಿಗೆ ಮಾತ್ರ ಅವಕಾಶಗಳು ಸಿಕ್ಕಿದೆ. ಆ ಕೆಲವರಲ್ಲಿ ಸ್ವಾಮಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ದೇವರ ಈ ಉನ್ನತವಾದ ಸೇವಾ ಭಾರದಲ್ಲಿ ನಾವೆಲ್ಲರೂ ಜವಾಬ್ದಾರಿಯುಳ್ಳವರಾಗಿ ನಮಗೆ ಕೊಟ್ಟುವಂತ ಈ ಉತ್ಸಾಹದ, ಸಂತೋಷದ ಅನುಭವವನ್ನ ದೇವರು ತಾನು ಆರಿಸಿಕೊಂಡಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಸಿಗುವ ಹಾಗೆ, ಕರ್ತನ ಆತ್ಮನ ಅವರನ್ನು ಎಚ್ಚರಪಡಿಸುವ ಹಾಗೆ, ಈ ಸಂತೋಷದಲ್ಲಿ ಅವರು ಸದಾಕಾಲ ನೆಲೆಯಾಗಿ ನಿಲ್ಲುವ ಹಾಗೆ, ಈ ಸಂತೋಷದಿಂದ ಅವರು ವಂಚಿತರಾಗಿ ಸಿಕ್ಕಿರುವಂತೆ ಅವಕಾಶವನ್ನ ಕಳ್ಕೊಳ್ಳದ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಸಂಗಡ ಈ ಸೌಭಾಗ್ಯವನ್ನ ಅನುಭವಿಸುವಂತ ಕೃಪೆಯನ್ನ
ದೇವರು ತಾನು ಆರಿಸಿಕೊಂಡಂತ ಎಲ್ಲಾ ದೇವರ ಮಕ್ಕಳ ಜೀವಿತದಲ್ಲಿ ತರಲಿ. ಪ್ರತಿಯೊಂದು ಕುಟುಂಬದಲ್ಲಿ ಈ ಉತ್ಸಾಹ ಧ್ವನಿ, ಈ ಸಂತೋಷ ಸದಾಕಾಲ ಇರುವಂತೆ ದೇವರು ಅವರ ಅಗತ್ಯಗಳನ್ನ ಪೂರೈಸಲಿ. ಇರುವಂತಹ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಶೋಧನೆಗಳು, ಬಡತನಗಳು, ದುಃಖ, ಕಣ್ಣೀರು, ಕಾಯಿಲೆಗಳನ್ನ ತೆಗೆದು ಹಾಕಲಿ. ದೇವರನ್ನ ಅಂಗೀಕಾರ ಮಾಡಿಕೊಂಡು ಆತನನ್ನು ಆರಾಧಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಸದಾಕಾಲ ಉತ್ಸಾಹ ಧ್ವನಿ ಕರ್ತನ ಸನ್ನಿಧಾನಕ್ಕೆ ಮುಟ್ಟುವಂತೆ, ಪ್ರತಿಯೊಬ್ಬ ವಿಶ್ವಾಸಿಯ ಬದುಕಿನಲ್ಲಿ ಉತ್ಸಾಹ ತುಂಬಿ ತುಳುಕುವಂತೆ ದೇವರು ತನ್ನ ಪರಲೋಕದ ಸಕಲ ಐಶ್ವರ್ಯವನ್ನು ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ಈ ಭೂಮಿ ಮೇಲೆ ಯಾವುದೇ ಕೊರತೆ ಇಲ್ಲದ ಒಬ್ಬ ವಿಶ್ವಾಸಿ, ಯಾರ ಸಹಾಯಕ್ಕಾಗಿ ಹಾಕಿರೋದು ಒಬ್ಬ ವಿಶ್ವಾಸಿ, ಯಾರಿಂದಲೂ ಯಾವ ಬಯಕೆಯನ್ನ ಬಯಸದೆ ಎಲ್ಲರಿಗೂ ದೇವರು ತನಗೆ ಕೊಟ್ಟಿರುವಂತ ಆಶೀರ್ವಾದಗಳನ್ನ ಧಾರಾಳವಾಗಿ ಕೊಡುವಂತ ಸಾಮರ್ಥ್ಯವುಳ್ಳವನಾಗುವಂತೆ, ದೇವರು ಕೊಟ್ಟಿರುವಂತ ನಿತ್ಯ ಜೀವವನ್ನ ಇತರರಿಗೆ ದಾನ ಮಾಡುವಂತೆ ದೇವರ ಆತ್ಮನು ಪ್ರತಿಯೊಬ್ಬ ವಿಶ್ವಾಸಿಯನ್ನ ಬಲಪಡಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಲಿ, ತನ್ನ ಮಹಿಮೆಗಾಗಿ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅಂತ ಉತ್ಸಾಹದ ಧ್ವನಿಯನ್ನ, ಅಂತ ಸಂತೋಷದ ಕ್ಷಣಗಳನ್ನ ಪ್ರತಿದಿನವೂ ದೇವರ ಸನ್ನಿಧಾನದಲ್ಲಿ ಅನುಭವಿಸುವ ಹಾಗೆ ನಮ್ಮಂತೆ ಇರುವಂತ ಸಮಸ್ತ ಭೂನಿವಾಸಿಗಳಿಗೆ ದೇವರು ಒದಗಿಸಿಕೊಡಲು ಇಷ್ಟಪಡುತ್ತಿರುವಾಗ ಅಂತ ಆಶೀರ್ವಾದವನ್ನ ಈ ಲೋಕದಲ್ಲಿ ನಮ್ಮಂತಿರುವಂತ ಇತರ ಜನರಿಗೆ ಸಿಗುವ ಹಾಗೆ ಮಾಡಲು ನಾನು ಮತ್ತು ನೀವು ಇವತ್ತು ಪ್ರಯಾಸ ಪಡಬೇಕಾಗಿದೆ. ಅಂತ ಅವಕಾಶವನ್ನು ಅವರಿಗೆ ಒದಗಿಸಿಕೊಡುವುದಕ್ಕೋಸ್ಕರ ದೇವರು ಕೊಟ್ಟಿರುವಂತಹ ಸೇವಾ ಭಾರವನ್ನು ಹೊತ್ತುಕೊಂಡು ನಮಗೆ ಸಿಕ್ಕಂತ ಈ ಸಂತೋಷವನ್ನ ಅವರಿಗೆ ಹಂಚುವಂತ ಸೇವೆಯನ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ದೇವರು ಕೊಟ್ಟಿರುವಂತ ಈ ಆಯುಷ್ ಕಾಲಗಳನ್ನು ಹೆಚ್ಚಿನ ಸಮಯವನ್ನ ದೇವರ ಸೇವೆಗೆ ನಾವು ಮುಡುಪಾಗಿಡಬೇಕಾಗಿದೆ. ದೇವರ ಸೇವೆಗೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕಾಗಿದೆ, ನಮ್ಮನ್ನ ಸಮರ್ಪಿಸಬೇಕಾಗಿದೆ, ದೇವರ ಸನ್ನಿಧಾನಕ್ಕೆ ನಮ್ಮನ್ನು ಒಪ್ಪಿಸ್ಕೊಡಬೇಕಾಗಿದೆ. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಲಿ, ಪ್ರತಿಯೊಬ್ಬರನ್ನು ತಿಳಿಸ್ಕೊಳ್ಳಲಿ. ಸಮಸ್ತ ಭೂ ನಿವಾಸಿಗಳು ದೇವರ ಈ ಉಚಿತಾರ್ಥವರವಾದಂತ ಕೃಪೆಯನ್ನ ಪಡೆದುಕೊಂಡವರಾಗಿ ತಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಟ್ಟು ಆತನ ರಕ್ತದಿಂದ ಸಿಗುವ ಪಾಪದ ಪರಿಹಾರವನ್ನು ಹೊಂದಿ ಅವರ ಪಾಪಗಳನ್ನ ದೇವರ ಲೆಕ್ಕಕ್ಕೆ ಎಣಿಸದ ಹಾಗೆ ನಮ್ಮ ಜೊತೆಯಲ್ಲಿ ನಿರಂತರವು ಯೆಹೋವನಿಗೆ ಉತ್ಸಾಹಧ್ವನಿ ಮಾಡುವಂತ ಸೌಭಾಗ್ಯವನ್ನ ಆ ಪರಲೋಕದಲ್ಲಿ ಅವರು ಪಡ್ಕೊಳ್ಳುವ ಹಾಗೆ ಇವರು ಕಾರ್ಯ ಮಾಡಲಿ. ಅದಕ್ಕಾಗಿ ಭೂಮಿ ಮೇಲೆ ಆತನ ಸೇವೆ ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಮುಟ್ಟುವ ಹಾಗೆ ಇವರು ಕಾರ್ಯ ಮಾಡಲಿ. ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲ್ಪಡುವಂತೆ ದೇವರ ಆತ್ಮನು ತನ್ನ ಕೃಪೆಯನ್ನ ಈ ಭೂಮಿ ಮೇಲೆ ಅನುಗ್ರಹಿಸಿ ತನ್ನ ಮಕ್ಕಳಾದ ನಮ್ಮನ್ನು ಉಪಯೋಗಿಸಿ ತಾನು ಎದುರು ನೋಡುತ್ತಿರುವಂತ ಪ್ರತಿಯೊಬ್ಬ ಮಾನವನ ರಕ್ಷಣೆಯು ಸಂಪೂರ್ಣವಾಗುವ ಹಾಗೆ ದೇವರ ಹಸ್ತವೇ ಈ ಕಾರ್ಯವನ್ನ ಮಾಡಿ ಸಂಪೂರ್ಣಗೊಳಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಎಚ್ಚರವಾಗಿದ್ದು ಹಂಬಲಿಸಿ ಪ್ರಾರ್ಥನೆ ಮಾಡುವಂತೆ ಅಂತ ಒಂದು ಅವಕಾಶವನ್ನು ಕೊಟ್ಟಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ದೇವರು ನಮ್ಮ ಮುಖಾಂತರವಾಗಿ ಇಂತಹ ಒಂದು ಆಶೀರ್ವಾದವನ್ನ ಈ ಲೋಕಕ್ಕೆ ದಯಪಾಲಿಸಿ ಈ ಆಶೀರ್ವಾದದಲ್ಲಿ ನಾವು ತಂದೆಯಾದ ದೇವರು ಹಾಗೂ ನಮ್ಮಿಂದ ರಕ್ಷಿಸಲ್ಪಡುವಂತ ಪ್ರತಿಯೊಂದು ಆತ್ಮವು ಆತನ ಸನ್ನಿಧಾನದಲ್ಲಿ ಸದಾ ಕಾಲ ಅನುಭವಿಸುವ ಹಾಗೆ ದೇವರು ಕೃಪೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಹೇಳ್ಕೊಳ್ತೇನೆ. ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕೂಡಿ ಬಂದಿರುವಂತಹ ನಾವು ಈ ಭೂಮಿ ಮೇಲಿರುವಂತ ದೇವರ ಮಕ್ಕಳಿಗಾಗಿ, ಅವರ ರಕ್ಷಣೆಗಾಗಿ, ಅವರಿಗೆ ನಾವು ಅನುಭವಿಸುವಂತ ಈ ಸಂತೋಷದ ಉತ್ಸಾಹದ ಧ್ವನಿಯನ್ನ ದೇವರ ಸನ್ನಿಧಾನದಲ್ಲಿ ಅವರು ಎತ್ತುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಅವರಲ್ಲಿ ಸೇವಾ ಆಸಕ್ತಿ ಹೆಚ್ಚಾಗಿ ಇದೆ, ಅದಕ್ಕಾಗಿ ಹಂಬಲಿಸ್ತಾರೆ, ಅದಕ್ಕಾಗಿ ಶ್ರಮಿಸ್ತಾರೆ ಮತ್ತು ಅದಕ್ಕಾಗಿ ಕುತೂಹಲದಿಂದ ಅವರು ಕಾರ್ಯ ಮಾಡ್ತಾರೆ. ಈ ಸಮಯದಲ್ಲಿ ಇಂತಹ ಒಂದು ಕೃಪೆಯನ್ನ ದೇವರು ದಯಪಾಲಿಸಲಿ, ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡಬೇಕೆಂದ ನಾನು ಇದ್ದೀರಾ ಲೋಕೇಶ್ ಅವರೇ? ಒಂದ್ ವೇಳೆ ಅವರು ಇಲ್ಲ ಅಂತಂದ್ರೆ ಸಹೋದರ ಇದ್ದೀರಾ? ಓಕೆ, ತಾವು ಪ್ರಾರ್ಥನೆ ಮಾಡಬೇಕೆಂದ ಕೇಳ್ತಾರೆ.
ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಬಯಸುವಂತ ಉತ್ಸಾಹದ ಧ್ವನಿ ಎತ್ತಲ್ಪಡುವ ಹಾಗೆ, ಪ್ರತಿಯೊಬ್ಬ ಮನುಷ್ಯನು ರಕ್ಷಿಸಲ್ಪಡುವ ಸತ್ಯದ ಸುವಾರ್ತೆಯು ಲೋಕದ ಕಡೆಗೆ ಸಾರಲ್ಪಡುವಂತೆ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಂತೆ ಕರ್ತನು ಈ ಲೋಕಕ್ಕೆ ಬರುವಾಗ ಉತ್ಸಾಹದ ಧ್ವನಿ ಈ ಭೂಮಿ ಮೇಲೆ ಮೊಳಗಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿರುವ ಆತನೇ ನಿನಗೆ ಸ್ತೋತ್ರ. ಇಸ್ರಾಯೇಲಿನ ಪರಿಶುದ್ಧನಾದ ದೇವರು ಪ್ರತಿಷ್ಠಿಸಿದವನೇ, ನಿತ್ಯನಾಗಿ ವಾಸಿಸುವ ಪರಿಶುದ್ಧನಾಗಿರುವ ಆತನೇ ನಿನಗೆ ಸ್ತೋತ್ರವಾಗ. ಕರ್ತನಾದ ದೇವರು ಪರಿಶುದ್ಧರು, ಪ್ರಖ್ಯಾತ ಕೃತ್ಯಗಳನ್ನು ನಡೆಸುವ ಭಯಂಕರನೇ ನಿನಗೆ ಸ್ತೋತ್ರ. ಪರಿಶುದ್ಧತ್ವದಿಂದ ಸರ್ವೋತ್ತಮನು ಆಗಿರುವ ದೇವರೇ ನಿನಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ, ಯೆಹೋವನು ಬೆಟ್ಟದಲ್ಲಿ ಒದಗಿಸುವ ದೇವರೇ ನಿನಗೆ ಸ್ತೋತ್ರ. ಕರ್ತನಾದ ದೇವರೇ, ಯೆಹೋವ ಶಾಲೋಮ್ ಸ್ತೋತ್ರ. ಕರ್ತನಾದ ಸಮಾಧಾನದ ಭಯ ಪ್ರಭುವೇ ನಿನಗೆ ಸ್ತೋತ್ರ. ಯೆಹೋವ ಶಮ್ಮ ಸ್ತೋತ್ರ. ಯೆಹೋವನ ನೆಲೆ. ಯೆಹೋವ ನಿಸ್ಸಿಯೇ, ಕರ್ತನೆ ನನ್ನ ಧ್ವಜವಾದಾತನು ನಿನಗೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ಮೈಮೇലുള്ള ಅರಸನೇ, ಸದಮಲ ಸ್ವಾಮಿಯೇ ನಿನಗೆ ಸ್ತೋತ್ರ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ರಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ನೀವು ಎಷ್ಟು ಒಳ್ಳೆಯರು ಸ್ವಾಮಿ. ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ. ಪಾಪಗಳಿಂದ ನಮ್ಮ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸು. ತಿಳಿದೋ ತಿಳಿಯದೇನಾದ್ರೂ ತಪ್ಪು ಮಾಡಿದ್ರೆ ಸ್ವಾಮಿ ಕ್ಷಮಿಸು. ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸು. ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ಲೋಕದ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನಿನ್ನ ಅದ್ಭುತವನ್ನು ಮಾಡಪ್ಪ. ಈ ಕಾರ್ಯಕ್ರಮ ನಡೆಸಿಕೊಡುವಂತ ಹಿರಿಯ ಬೋಧಕರಾದ ರಾಜು ಪಾಸ್ಟರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು. ಅವರು ಮಾಡುವಂತ ಸೇವೆಯನ್ನು ಪ್ರತಿಯೊಬ್ಬರಿಗೂ ತಿಳಿಯುವಂತೆ ನೀನು ಮಾಡಿಸುವ, ಎಚ್ಚರಿಸು, ಕಾಪಾಡು. ಕರ್ತನೆ ನಿನಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಬೋಧಕರು ತಿಳಿಸಿಕೊಟ್ಟಂತ ಎಲ್ಲಾ ವಾಕ್ಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇಸು. ಈ ವಾಕ್ಯಗಳ ಮುಖಾಂತರ ಸಮಸ್ತ ಭೂನಿವಾಸಿಗಳೆಲ್ಲರನ್ನು, ನಮ್ಮನ್ನು ಕೂಡ ನೀನು ಆಶೀರ್ವದಿಸು. ಈ ವಾಕ್ಯಗಳ ಅನುಸಾರವಾಗಿ ನಾವು ಜೀವಿಸುವಂತೆ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯಗಳು ಒಂದೊಂದು ವಾಕ್ಯಗಳ ಗೂಢಾರ್ಥಗಳನ್ನು ಕೂಡ ನಮ್ಗೆ ತಿಳಿಸಿಕೊಡಪ್ಪ. ನಾವು ಎಚ್ಚೆತ್ತುಕೊಂಡು ಸ್ವಾಮಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಈ ವಾಕ್ಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯುವಂತೆ ನಮ್ಮನ್ನು ರಕ್ಷಿಸುವ ಒಡೆಯ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವ, ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ, ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೂತು ಸ್ವಾಮಿ ಈ ಒಂದು ವಾಕ್ಯಗಳನ್ನು ಕೇಳುವಾಗ ಈ ವಾಕ್ಯಗಳ ಮುಖಾಂತರ ನಮ್ಮನ್ನೆಲ್ಲರನ್ನು ನೀನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಿ. ದೇವಾದಿದೇವನೇ ಅಪ್ಪ, ಎಷ್ಟೋ ಜನರು ಈ ಲೋಕವನ್ನು ಕಾಣದೆ ಹೋಗಿದ್ದಾರಪ್ಪ. ಅದರಲ್ಲೂ ಸ್ವಾಮಿ ನಮ್ಮನ್ನು ನೀವು ಉಳಿಸಿ, ನಮ್ಮನ್ನು ಬೆಳೆಸಿ, ನಮಗೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದೀರಪ್ಪ. ನಿಮ್ಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಉಸಿರಿರುವ ತನಕ ಸ್ವಾಮಿ ನಿಮ್ಮನ್ನು ಮರೆಯದಂತೆ ನೀವು ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ಜೀವಿಸುವಂತೆ ಸ್ವಾಮಿ ನಮಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಡೆಸು ತಂದೆ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ಅಪ್ಪ ಅಂತ ನಿನ್ನನ್ನು ಬೇಡಿದಾಗ ಸ್ವಾಮಿ ಆ ಕ್ಷಣದಲ್ಲೇ ನೀನು ನಿನ್ನ ಮಕ್ಕಳನ್ನು ಆಶೀರ್ವದಿಸುವಂತ ದೇವರು ನೀವು ಸ್ವಾಮಿ.
ಈ ಲೋಕದಲ್ಲಿ ಎಷ್ಟೋ ದೇವರು ಇದ್ದಾರಪ್ಪ, ಅವರು ಎಲ್ಲರಿಗಿಂತ ಹೆಚ್ಚಿನವಾದಂತ ದೇವರು ನೀವು ಸ್ವಾಮಿ. ಪ್ರತಿ ಒಂದೊಂದು ಕೂಡ ಸ್ವಾಮಿ ನೀವು ಕೊಡುವಂತ ದೇವರು ನೀವು ಆಗಿದ್ದೀರ ಸ್ವಾಮಿ. ನಮ್ಮ ಕಷ್ಟಗಳನ್ನು, ದುಃಖಗಳನ್ನು, ಚಿಂತೆಗಳನ್ನು, ನೋವುಗಳನ್ನು, ಸಂಕಟಗಳನ್ನು ಬಲ್ಲವನಾಗಿದೆಯಪ್ಪ. ತಕ್ಕ ಕಾಲದಲ್ಲಿ ಸ್ವಾಮಿ ನಮ್ಮನ್ನು ನೀವು ಆಶೀರ್ವದಿಸಿ ನಡೆಸ್ತಾ ಬಂದಿದ್ದೀರ ಸ್ವಾಮಿ. ಏನೇ ಸಮಸ್ಯೆಗಳಿದ್ರೂ ಕೂಡ ಸ್ವಾಮಿ ನಮ್ಮನ್ನು ಧೈರ್ಯಪಡಿಸಿ ನೀವು ಕಾಪಾಡ್ತಾ ಇದ್ದೀರಾ ದೇವ. ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ನಾ ಮತ್ತೊಂದು ಆವರ್ತಿ ಬೇಡ್ತಾ ಇದ್ದೀನಿ ಸ್ವಾಮಿ. ಈ ಕೂಟದಲ್ಲಿ ಸೇರಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ನೀನು ಅವರನ್ನು ಮುಟ್ಟು ಸ್ವಾಮಿ. 5 ಗಂಟೆಗೆ ಎದ್ದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿ ಅದರಲ್ಲಿ ಸ್ವಾಮಿ ಸಂತೋಷವನ್ನು ಕಾಣುವಂತೆ ನಿನ್ನ ಮಕ್ಕಳನ್ನು ಪ್ರತಿದಿನವೂ ಸ್ವಾಮಿ ಆ ಕುಟುಂಬವನ್ನು ನೀನು ಮುಟ್ಟು ಆಶೀರ್ವದಿಸು. ಆ ಕುಟುಂಬಗಳಿಗೆ ನೀನು ಅಗತ್ಯವನ್ನು ದಯಪಾಲಿಸಿಕೊಡಪ್ಪ. ಆ ಕುಟುಂಬಗಳಲ್ಲಿ ನೀನು ಒಡೆಯನಾಗಿದ್ದು ಸ್ವಾಮಿ, ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಏನೇ ಸಮಸ್ಯೆಗಳಿದ್ದು ಅವುಗಳನ್ನೆಲ್ಲ ಬಗೆಹರಿಸಿ ನೀನು ತಂದೆಯಾಗಿದ್ದು ಆ ಕುಟುಂಬಗಳನ್ನು ನಡೆಸು ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ನಿನ್ನನ್ನೇ ನಂಬಿರುವ ನಾವು ನಮಗೆ ಯಾವುದೇ ಸಮಸ್ಯೆಗಳು, ನೋವುಗಳಿದ್ರೂ ಕೂಡ ಸ್ವಾಮಿ ನಿನ್ನ ಪರಿಶುದ್ಧ ರಕ್ತವನ್ನು ನಮ್ಮ ಮೇಲೆ ಪೋಕ್ಷಿಸಿ ಅವುಗಳನ್ನೆಲ್ಲ ಲಯ ಮಾಡಿ ಸ್ವಾಮಿ ನಿಮಗೆ ಮೆಚ್ಚುಗೆಯಾಗಿ ಒಳ್ಳೆ ಮಹಿಮೆಯನ್ನು ತರುವಂತ ಮಕ್ಕಳಾಗಿ ನಾವು ಬೆಳೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ದೇವರು. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಾನು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಂದೆ ಸ್ವಾಮಿ. ಈ ಒಂದು ಮಕ್ಕಳು ತಿಳಿದೋ ತಿಳಿದು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ ದೇವ. ನಿನ್ನ ಪರಲೋಕ ದ್ವಾರವನ್ನು ತೆರೆದು ಸ್ವಾಮಿ 40 ದಿವಸಗಳು ಸುರಿದಂತ ಮಳೆ ಇವತ್ತು ಈ ಲೋಕಕ್ಕೆ ಬೇಕಾಗಿದೆಯಪ್ಪ. ನೀನು ಕೊಡುವಂತ ದೇವರು ಸ್ವಾಮಿ. ನಾವು ಬೇಡ್ತಾ ಇದೀವಿ ಸ್ವಾಮಿ. ಕರ್ತನೆ ನೋನಿಗೆ ಎಚ್ಚರಿಸಿದ್ದೀರಾ. ನಾನು 40 ದಿನ ಎಡಬಿಡದೆ ಸುರಿಸ್ತೀನಿ, ನೀನು ನಾವೆಯನ್ನು ಕಟ್ಟಿಕೊಂಡು ನಿನ್ನಲ್ಲಿ ಭಯಭಕ್ತರಾಗಿದ್ದಂತ ಪ್ರತಿ ಒಬ್ಬೊಬ್ರನ್ನ ನಾವೆಲ್ಲಿ ಸೇರಿಸ್ಕೊ ಅಂತ ಹೇಳಿದಾಗ ಸ್ವಾಮಿ ಎಷ್ಟೋ ಜನಗಳು ಸ್ವಾಮಿ ಇವತ್ತು ಈ ಒಂದು ಮಳೆಗಾಗಿ ಸ್ವಾಮಿ ಬೇಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ ಸ್ವಾಮಿ. ಮನೆಗಳಲ್ಲಿ ಇರಕ್ಕಾಗ್ದರೆ ಎಷ್ಟೋ ಜನಗಳು ಅಸ್ವಸ್ಥರಾಗ್ತಾ ಇದ್ದಾರಪ್ಪ. ಈ ಒಂದು ಸೆಕೆ, ಈ ಒಂದು ಭಯಂಕರವಾದ ಬಿಸಿಲು ಯಾರ ಕೈಲೂ ತಾಳಕ್ ಆಗ್ತಾ ಇಲ್ಲಪ್ಪ. ಕರ್ತನೆ, ನೀನು ಅದ್ಭುತ ಮಾಡುವಂತ ದೇವರು ಸ್ವಾಮಿ. ಒಂದು ಮಾತು ಹೇಳು ಸ್ವಾಮಿ ಸಾಕಪ್ಪ. ಈ ಲೋಕಕ್ಕೆ ಅಗತ್ಯವಿರೋದ ಮಳೆಯನ್ನು ನೀನು ಸುರಿಸ್ಕೊಡ್ತೀಯಪ್ಪ. ಕರ್ತನೆ ದೇವಾ, ನಮಗಲ್ಲ ಸ್ವಾಮಿ, ನಿಮಗ್ ಗೊತ್ತಿದೆ ಸ್ವಾಮಿ. ನೀವ್ ಹೇಳಿದಿರಪ್ಪ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ ಮೇಲೆ ಹಾಕ್ರಿ, ನಾನು ನಡೆಸ್ತೀನಂತ. ಇವತ್ತು ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳು ನಿನ್ನಲ್ಲಿ ಮೊರೆ ಇಟ್ಟು ಬೇಡ್ತಾ ಇದ್ದಾರಪ್ಪ. ಕರ್ತನೆ, ನೀನೇ ಕರುಣೆ ತೋರು ಸ್ವಾಮಿ. ಪ್ರತಿಯೊಂದು ಮಕ್ಕಳನ್ನು ನಡೆಸುವಾತ ನೀನೇ ಸ್ವಾಮಿ. ದೊಡ್ಡವರಾದ ನಾವು ನಮ್ಮ ಕೈಲೇನೆ ತಡ್ಕೊಳಕ್ ಆಗ್ತಿರೋವಾಗ ಸ್ವಾಮಿ, ಚಿಕ್ಕ ಮಕ್ಕಳ ಸ್ವಾಮಿ, ಪುಟ್ಟ ಮಕ್ಕಳು ಆ ಮಕ್ಕಳು ಈ ಬೇಸಿಗೆ ಕಾಲದಲ್ಲಿ ಸ್ವಾಮಿ ಆಚೆ ಬಿಟ್ರೆ ಸ್ವಾಮಿ ಅವರು ಏನೇ ಹೇಳಿದ್ರು ಸ್ವಾಮಿ ಅವರು ನಿಲ್ಲಲ್ಲ, ಆಟ ಆಡಕ್ ಹೋಗ್ತಾರೆ. ಆ ಬಿಸಿಲಲ್ಲಿ ತಾಳಲಾರದೆ ಮನೆಗೆ ಬಂದಾಗ ದೇವ ಒಂದೊಂದು ದಿವಸ ಒಬ್ಬೊಬ್ರು ಅಸ್ವಸ್ಥರಾಗ್ತಾರ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ನೀನೇ ಕನಿಕರಿಸು, ಆಶೀರ್ವದಿಸು. ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನಿನ್ನನ್ನು ಕೊಂಡಾಡುವಂತ ಮಕ್ಕಳನ್ನು ಬೆಳೆಸು. ನಿನ್ನನ್ನು ಮರೆಯದಂತೆ ನಿನ್ನ ಮಾರ್ಗವನ್ನು ಕಂಡುಕೊಳ್ಳುವಂತ ಮಕ್ಕಳನ್ನು ನೀನೇ ನೆಟ್ಟು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ವಯಸ್ಸಾದವರು ಸ್ವಾಮಿ, ಅವರು ಕೂಡ ಸ್ವಾಮಿ ತುಂಬಾನೇ ಅಸ್ವಸ್ಥರಾಗಿದ್ದಾರಪ್ಪ. ಆಚೆಗೆ ಬರ್ದಿರಂತೆ ಆ ಫ್ಯಾನ್ ಗಾಳಿಯಲ್ಲಿ ಕೂತ್ಕೊಂಡಾಗ ಸ್ವಾಮಿ ಇನ್ನೂ ಹೆಚ್ಚಾಗಿ ಹಬ್ಬೆಯಾಗಿ ಅವರಲ್ಲಿರ್ತಕ್ಕಂಥ ಅಸ್ವಸ್ಥಗಳು ಸ್ವಾಮಿ ಅವರನ್ನು ಎದುರೊಳದ ರೀತಿಯಲ್ಲೂ ಮಾಡ್ತಾ ಇದೆಯಪ್ಪ. ದೇವ, ನೀನು ಕರುಕರಿಸು, ಆಶೀರ್ವದಿಸು, ಬಲಪಡಿಸು. ದೇವ, ನಿನ್ನ ಒಂದು ಮಕ್ಕಳಾಗಿ ನೀನು ಈ ಲೋಕಕ್ಕೆ ಕಳಿಸಿದ್ದೀಯಪ್ಪ.
ಈ ಮಕ್ಕಳನ್ನು ನಡೆಸುವಾತನು, ಕಾಯುವಾತನು, ರಕ್ಷಿಸುವಾತನು, ಅಗತ್ಯವಿರುವುದನ್ನು ದಯಪಾಲಿಸಿಕೊಡುವಾತನು ನೀನೇ ಆಗಿರುವಾಗ ಸ್ವಾಮಿ, ನಿಮ್ಮಲ್ಲಿ ಮೊರೆ ಇಟ್ಟು ನಾವು ಬೇಡ್ತಾ ಇದ್ದೀವಿ ಸ್ವಾಮಿ. ಕನಿಕರಿಸು ಸ್ವಾಮಿ. ನಿನ್ನ ಮಕ್ಕಳನ್ನು ಪ್ರತಿದಿನವೂ ರಕ್ಷಿಸು ಸ್ವಾಮಿ. ಈ ಲೋಕಕ್ಕೆ ಅಗತ್ಯವಿರುವ ಮಳೆಯನ್ನು ಕೂಡ ನೀನು ಸುರಿಸು ಸ್ವಾಮಿ. ಈ ಮಳೆಯಿಂದ ಸ್ವಾಮಿ ಪ್ರತಿಯೊಂದು ಜೀವಿಗಳು, ಪ್ರತಿಯೊಬ್ಬರು ಮನುಷ್ಯರು ಸ್ವಾಮಿ, ಈ ಒಂದು ಮಳೆಯಿಂದ ಸ್ವಾಮಿ ಎಲ್ಲರೂ ನಿನ್ನ ಒಂದು ಈ ಮಳೆಗಾಗಿ ಬೇಡುವಾಗ ಸ್ವಾಮಿ ನೀನು ಸುರಿಸಿ ಎಲ್ಲರನ್ನು ಸಂತೋಷ ಪಡಿಸಪ್ಪ. ನೀನು ಕೊಟ್ಟಂತ ಈ ಮಳೆಯನ್ನು ನೋಡಿ ಸ್ವಾಮಿ ಪ್ರತಿಯೊಂದು ಆತ್ಮಗಳು ನಿನ್ನನ್ನು ಕೊಂಡಾಡುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಮತ್ತೊಂದು ಆವರ್ತಿನ ಸ್ವಾಮಿ ಎಲ್ಲಾ ಬೋಧಕರಿಗಾಗಿ ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಎಲ್ಲಾ ಸಭೆಗಳಿಗಾಗಿ, ಈ ದಿನದಲ್ಲಿ ನಡೆಯುವಂತ ಎಲ್ಲಾ ಪ್ರಾರ್ಥನೆಗಳಿಗಾಗಿ ನಿನ್ನಲ್ಲಿ ಮೊರೆ ಇಟ್ಟು ಬೇಡ್ತಾ ಇದ್ದೀನಿ ತಂದೆ. ಈ ಪ್ರಾರ್ಥನೆಯಲ್ಲಿ ಸ್ವಾಮಿ ಪ್ರತಿಯೊಬ್ಬರು ನಿನ್ನಲ್ಲಿ ಬೇಡ್ತಾ ಇದ್ದಾರೆ ಸ್ವಾಮಿ. ರಕ್ಷಕನು ನೀನು, ನಮ್ಮನ್ನು ಕಾಯುವ ಕರ್ತನು ನೀನು, ನಮ್ಮ ಗುರಾಣಿಯು, ನಮ್ಮ ದೇವರು ನೀವಾಗಿದ್ದೀರ ಸ್ವಾಮಿ. ನೀವು ನಮ್ಮನ್ನು ರಕ್ಷಿಸಿ ಎಲ್ಲಾ ಸಭೆಗಳನ್ನು ಆಶೀರ್ವದಿಸು. ಈ ದಿನದಲ್ಲಿ ನಡೆದಂತ ಪ್ರಾರ್ಥನೆಗಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಎಲ್ಲಾ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು, ಫಲಪಡಿಸು ಸ್ವಾಮಿ. ಸರ್ವೋನ್ನತನು ನೀನು, ಸರ್ವೋತ್ತಮನು ನೀನು ಸ್ವಾಮಿ. ತಂದೆಯೇ, ನಿನ್ನ ಉತ್ತಮವಾದ ಮಾರ್ಗವನ್ನು ನಾವು ಅರ್ಥಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸಿದ್ದೇವ. ಅಪ್ಪ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ದೇವ, ನೀನು ಸೃಷ್ಟಿ ಮಾಡಿದಂತೆ ಈ ಲೋಕದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದೆ, ಎಷ್ಟು ಕೋಟಿ ಜನಗಳಿದ್ದಾರೆ ಸ್ವಾಮಿ, ನಿನಗೆ ಗೊತ್ತಿದೆಯಪ್ಪ. ಈ ಮಕ್ಕಳಿಗೆ ಸ್ವಾಮಿ ಏನ್ ಬೇಕು ಬೇಡ ಎಲ್ಲವನ್ನು ನೀನು ತಿಳಿದಾತ. ನೀವೇ ಸ್ವಾಮಿ, ನೀವೇ ನಡೆಸ್ಕೊಡೋರು ನೀವೇ ಸ್ವಾಮಿ. ಈ ಮಕ್ಕಳಿಗೆ ಎಲ್ರಿಗೂ ಅಗತ್ಯವಂತೆ ಪಾಲಿಸ್ಕೊಡು ಸ್ವಾಮಿ. ಪ್ರತಿದಿನವೂ ಸ್ವಾಮಿ ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ಎಲ್ಲೂ ಸ್ವಾಮಿ ನಿನ್ನ ಭಕ್ತರು ಕಡಿಮೆಯಾಗದಂತೆ ಸ್ವಾಮಿ ಈ ಸತ್ಯವೇದದ ವಾಕ್ಯಗಳನ್ನು ಅರ್ಥಕೊಂಡು ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಬೆಳೆಯುವಂತೆ ಪ್ರತಿ ಒಂದೊಂದು ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈಗ ಸ್ವಾಮಿ ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಎಲ್ಲಾ ಕುಟುಂಬಗಳನ್ನು ನೀನು ಆಶೀರ್ವದಿಸಿ, ಎಲ್ಲಾ ಕುಟುಂಬಗಳಲ್ಲಿ ನೀನು ಒಡೆಯನಾಗಿದ್ದು ನಡೆಸು ಸ್ವಾಮಿ. ನಮ್ಮ ಮನೆಯ ಸುತ್ತಿರೋ ನೆರೆಹೊರೆಯ ಕುಟುಂಬಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಬಂಧು ಬಾಂಧವರ ಕುಟುಂಬಗಳನ್ನು, ಅಕ್ಕ ತಂಗಿಯರ ಕುಟುಂಬಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡಿ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿಗೆ ನೀನು ಬಲ್ಲವನಾಗಿದೆಯಪ್ಪ ಕರ್ತನೆ. ಆ ಕುಟುಂಬಗಳಲ್ಲಿ ಸ್ವಾಮಿ ನೀನಿದ್ದು ನಡೆಸಿ ಅವ್ರಿಗೆ ಅಗತ್ಯ ದಯಪಾಲಿಸಿಕೊಟ್ಟು ಕಾಪಾಡಪ್ಪ. ನಿನ್ಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನೇ, ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆಯಲ್ಲಿ ಪಡಲಿ. ಪ್ರತಿಯೊಬ್ಬರು ನಿನ್ನನ್ನು ಅರಿತುಕೊಂಡು ಪ್ರತಿ ದಿನವೂ ಪ್ರತಿ ಗಳಿಗೆಯಲ್ಲಿ ನಿನ್ನನ್ನು ಮರೆಯದಂತೆ ನಿನ್ನ ವಾಕ್ಯಗಳನ್ನು ಹೊತ್ತುಕೊಂಡು ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಎಂದು ಯಾವತ್ತು ಯಾವ ಕ್ಷಣವಾದರೂ ಸ್ವಾಮಿ ಈ ಉಸಿರಿರುವ ತನಕ ಸ್ವಾಮಿ ನಾವು ನೀನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ನಡೆಯುವಂತೆ ನಮ್ಮನ್ನು ಎಚ್ಚರಿಸು. ಭಯಭಕ್ತಿಗಳುಳ್ಳವರಾಗಿ ಜೀವಿಸಿ ದೇವ ನಿನ್ನ ಮಾರ್ಗವನ್ನು ಕಂಡುಕೊಳ್ಳುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆ, ನೀವ್ ಹೇಳಿದ್ದೀರಪ್ಪ ಸತ್ಯವೇದದಲ್ಲಿ, ಆದ್ರೆ 2ನೇ ಸಾರಿ ನಾನು ಬರ್ತಾ ಇದ್ದೀನಿ, ನೀವೆಲ್ಲರೂ ಎಚ್ಚೆತ್ತುಕೊಂಡು ನನಗೆ ಮಕ್ಕಳಾಗಿ ನಿಮ್ಮ ಈ ಒಂದು ಪರಲೋಕದಲ್ಲಿ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ದೇವರು ನೀವು ಸ್ವಾಮಿ. ದೇವ, ನಿನ್ನ ಮಕ್ಕಳಿಗೆ ಪ್ರತಿಯೊಂದು ವಾಕ್ಯಗಳನ್ನು ಸಾರವಾಗಿ ಪ್ರತಿಯೊಂದು ವಾಕ್ಯಗಳನ್ನು ಅರ್ಥಕೊಂಡು ಅದರ ಗೂಢಾರ್ಥಗಳನ್ನು ತಿಳಿದುಕೊಂಡು ನೀ ಬರೋಣವನ್ನು ಎದುರು ನೋಡ್ತಾ ಕಾಯುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಂದೆಯೇ. ಎಲ್ಲಾ ಕುಟುಂಬಗಳಲ್ಲಿ ನೀನಿದ್ದು ಸ್ವಾಮಿ ಇವತ್ತು ಏನೇನು ಸಮಸ್ಯೆಗಳಿದೆಯೋ ಅವುಗಳನ್ನೆಲ್ಲ ಸ್ವಾಮಿ ನೀನು ಆಶೀರ್ವದಿಸಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನವು, ಆರೋಗ್ಯ, ಭಾಗ್ಯವು ಪ್ರತಿಯೊಬ್ಬರಿಗೂ ನೀನು ಕೊಟ್ಟು ಸ್ವಾಮಿ ಕಾಪಾಡಿ ನಿನ್ನ ಮಕ್ಕಳು ಇನ್ನು ಮುಂದಿನ ದಿನಮಾನಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಾಮಿ
ನಿನ್ನ ಸತ್ಯವೇದಗಳನ್ನು ಕಲಿತು ಇನ್ನು ಹೆಚ್ಚಿನ ಜನರು ಸ್ವಾಮಿ ಲೋಕದಲ್ಲಿ ಬೆಳೆಯುವಂತೆ ನೀನು ಆಶೀರ್ವಾದ ಮಾಡು, ಅದ್ಭುತವನ್ನು ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಇವಪ್ಪ ನನ್ನ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪದೋಷವಿದ್ದರೆ ತೆಗೆದು ಹಾಕಿ ಸ್ವಾಮಿ. ಈ ಪ್ರಾರ್ಥನೆ ಮುಖಾಂತರ ಪ್ರತಿ ಒಬ್ಬೊಬ್ಬರನ್ನು ನೀನು ಬಲಪಡಿಸಿ, ಎಚ್ಚರಿಸಿ, ಆಶೀರ್ವದಿಸಿ, ಕಾಪಾಡು ಸ್ವಾಮಿ. ಈ ಒಂದು ಅಂತ್ಯ ದಿನಗಳ ಕಾಲದಲ್ಲಿ ಸ್ವಾಮಿ ನಾವು ಇನ್ನು ಹೆಚ್ಚಿನ ಸೇವೆಯಲ್ಲಿ ನಿನ್ನಲ್ಲಿ ಇರುವಂತೆ ನಮ್ಮನ್ನು ಆಶೀರ್ವಾದ ಮಾಡು, ಬಲಪಡಿಸಿ ಸ್ವಾಮಿ. ಈ ಎಲ್ಲಾ ವಾಕ್ಯಗಳನ್ನು ಮತ್ತೆ ಈ ನಡೆದಂತ ಪ್ರಾರ್ಥನೆ ಕೂಟಗಳನ್ನು, ಈ ಸಮಸ್ತವನ್ನು, ನಮ್ಮ ಕುಟುಂಬದಲ್ಲಿ ಇರುವವರನ್ನು ಎಲ್ಲಾ ಬೋಧಕರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನಲ್ಲಿ ಸಂತೋಷ ಪಡುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ನಿನ್ನ ಪ್ರೀತಿಯನ್ನು ಕಾಣದೇ ಇರುವಂತ ಎಲ್ಲಾ ಮಾನವರ ಸಂಗಡ ನಿನ್ನ ಕೃಪೆಯು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಂತ ನಮ್ಮ ಅವ್ರಿಗೂ ಹಾಗೂ ಹಿರಿಯರಾದಂತ ಲೋಕ್ಯ ಸಂಕಲ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕೊಟ್ಟು ದೇವರ ಮಹಿಮೆ ದೇವರ ಸನ್ನಿಧಾನದಲ್ಲಿ ಕಾಲ ಕಳೆದಂತ ದೇವರ ಮಕ್ಕಳಿಗೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ದೇವರ ಸನ್ನಿಧಾನದಲ್ಲಿ ದೇವರ ಕೃಪೆಯನ್ನು ಆರಿಸುತ್ತಾ, ಅನೇಕ ಆತ್ಮಗಳ ರಕ್ಷಣೆಗಾಗಿ ವಿಜ್ಞಾಪಿಸುತ್ತಾ, ದೇವರ ಭರಣಕ್ಕಾಗಿ ಸಿದ್ಧರಾಗಲು ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುವಂತ ದೇವರು ನಮ್ಮನ್ನು ಆಶೀರ್ವಾದ. Thank you, Pastor. Nice message. Lokeshwara, thank you. Thank you, sir. Thank you for the prayers.